ಓಕೆ, ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಸೊ ಇವತ್ತಿನ ಅಷ್ಟಾವಕ್ರ ಗೀತೆ ಹ ಇವತ್ತಿನ ಅಷ್ಟಾವಕ್ರ ಗೀತೆಯ ಜ್ಞಾನ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಓಂ ನಮಃ ಶಿವಾಯ. ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ಏನು ಅಂದ್ರೆ ಬಯಕೆಗಳಿಂದ ಮುಕ್ತಿ ಅಂತ. ಇವತ್ತಿನ ಇಂಗ್ಲಿಷ್ನಲ್ಲಿ ಬಂದು ಫ್ರೀ ಆಫ್ ವಾಂಟಿಂಗ್ ಅಂತ, ಬಯಕೆಗಳಿಂದ ಮುಕ್ತಿ ಅಂತ. ಸೊ ಒಂದು ಶ್ಲೋಕದಿಂದ ಪ್ರಾರಂಭ ಆಗುತ್ತೆ ಇದು. ಇವತ್ತು ಬಯಕೆಗಳಿಂದ ಮುಕ್ತಿ ಎನ್ನುವ ಈ ಚಾಪ್ಟರ್ ಇವತ್ತಿಂದು. ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಪ್ರಕೃತಿಯ ಶೂನ್ಯ ಚಿತ್ತೋಯ ಪ್ರಮಾದಾತ್ ಭಾವಭಾವನಃ ನಿದ್ರಿತೋ ಬೋಧಿತೋ ಇವ ಕ್ಷೀಣ ಸಂಸ್ಮರಣೋ ಹಿ ಸಹ ಅಂತ. ಪ್ರಕೃತಿಯ ಶೂನ್ಯ ಚಿತ್ತೋಯ ಪ್ರಮಾದಾತ್ ಭಾವಭಾವನಃ ನಿದ್ರಿತೋ ಬೋಧಿತೋ ಇವ ಕ್ಷೀಣ ಸಂಸ್ಮರಣೋ ಹಿ ಸಹ. ಸ್ವಾಭಾವಿಕವಾಗಿಯೇ ಖಾಲಿ ಮತ್ತು ಟೊಳ್ಳಾದ ಸ್ವಭಾವ ನನ್ನದು. ಮೂರು ಗುಣಗಳು ಅವುಗಳ ಕಾಲಕ್ಕೆ ತಕ್ಕ ಹಾಗೆ ತಮ್ಮ ಪ್ರಭಾವವನ್ನು ತೋರುತ್ತಾ ತಾವಾಗಿಯೇ ಕ್ಷೀಣವಾಗ್ತಾ ಇದೆ. ನಿದ್ದೆ ಮಾಡ್ತಾ ಇರುವಾಗ ಕೂಡ ನನಗೆ ಖಾಲಿ ಮತ್ತು ಟೊಳ್ಳಾದ ಸ್ವಭಾವದ ನೆನಪಿರುತ್ತದೆ. ಇದನ್ನ ಹೇಳ್ಕೊಂಡ್ಬರ್ತಾರೆ ಯಾರು, ಜನಕ ಮಹಾರಾಜ. ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದಕ್ಕೆ ತುಂಬಾ ಜನ ಎನ್ಲೈಟನ್ಮೆಂಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ತುಂಬಾ ಜನ, ತುಂಬಾ ಮಹಾತ್ಮರು. ಬಟ್ ಕೆಲವರು ಮಾತ್ರ ಸಾಕ್ಷಾತ್ಕಾರ, ತುಂಬಾ ಜನಕ್ಕೆ ಸಾಕ್ಷಾತ್ಕಾರದ ಅನುಭವ ಆಗಿದೆ. ಆದರೆ ಕೆಲವರು ಮಾತ್ರ ಸಾಕ್ಷಾತ್ಕಾರವನ್ನ ವ್ಯಕ್ತಪಡಿಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಪಡಿಸಿರುವವರಲ್ಲಿ ಕೆಲವರು ಮಾತ್ರ ಅದನ್ನ ಹೇಗಿರುತ್ತೆ ಅಂತ ಅದನ್ನ ಮಾತುಗಳಲ್ಲಿ ಹೇಳಿದ್ದಾರೆ ಕೆಲವರು. ಮತ್ತೆ ಇನ್ನು ಕೆಲವರು ತಮಗಾದ ಅನುಭವವನ್ನ ಇನ್ನೊಬ್ಬರಿಗೆ ಅದನ್ನು ವರ್ಗಾಯಿಸಿದ್ದಾರೆ, ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಜನಕ ಮಹಾರಾಜರು ಎಲ್ಲ ಮಹಾತ್ಮರು ಅನುಭವಿಸಿದಂತಹ ಸಾಕ್ಷಾತ್ಕಾರವನ್ನ ಅದ್ರ ಬಗ್ಗೆ ಒಂದು ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ನಮಗೆ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದನ್ನ ವ್ಯಕ್ತಪಡಿಸಕ್ ಆಗೋದಿಲ್ವೋ ಅದನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇಲ್ಲಿ. ಇದೊಂದು ರಹಸ್ಯವನ್ನ ನಮಗೆ ಬಿಚ್ಚಿಡುವಂಥದ್ದು, ರಹಸ್ಯವನ್ನ. ಯಾವುದು ಸಾಕ್ಷಾತ್ಕಾರದ ಒಂದು ಸ್ಥಿತಿ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಪ್ರಕೃತಿಯ ಶೂನ್ಯ ಚಿತ್ತೋ ವಾ ಯಃ ಪ್ರಮಾದಾತ್ ಭಾವಭಾವನಃ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಗುರುಗಳು ನಮ್ಮ ಪ್ರಕೃತಿಯ ಸ್ವಭಾವವಾಗಿ ನಾವು ಒಳಗಡೆಯಿಂದ ಖಾಲಿ ಮತ್ತು ಶೂನ್ಯನೇ. ಆದ್ರೆ ತ್ರಿಗುಣಗಳು ಇಲ್ಲಿ ಆಟ ಆಡ್ತಾ ಇದೆ ನಮ್ಮಲ್ಲಿ. ಒಂದು ಸತ್ವಗುಣ, ರಜೋಗುಣ, ತಮೋ ಗುಣಗಳು ಒಂದು ಇಲ್ಲಿ ನಮ್ಮಲ್ಲಿ ಅದರ ಪ್ರಭಾವ ತೋರಿಸ್ತಾ ಇದೆ. ಇವಾಗ ಸತ್ವಗುಣ ಇರುತ್ತೆ, ಅವಾಗ ಸ್ವಲ್ಪ ಜ್ಞಾನದ ಅರಿವಿರುತ್ತೆ, ಒಂದು ಆನಂದ ಇರುತ್ತೆ, ಸಂತೋಷ ಇರುತ್ತೆ. ಓಕೆ, ಒಂಥರ ಒಳಗಡೆಯಿಂದ ಒಂದು ಸುಖವಾದ ಒಂದು ಅದ್ಭುತವಾದ ಒಂದು ಅನುಭವ ಉಂಟಾಗ್ತಾ ಇರುತ್ತೆ ಒಳಗಡೆಯಿಂದ. ಆದರೆ ಯಾವಾಗ ರಜೋಗುಣ ಬಂದಾಗ ಹೆಚ್ಚು ಕೋರಿಕೆಗಳು, ಆಸೆಗಳು ಜಾಸ್ತಿ ಬರ್ತಾ ಇರುತ್ತೆ. ಆಮೇಲೆ ರಾಗದ್ವೇಷಗಳು, ಯಾರನ್ನೋ ತುಂಬಾ ಇಷ್ಟಪಡ್ತೀವಿ, ದ್ವೇಷ ಮಾಡೋದು, ಏನು ಒಳಗಡೆಯಿಂದ ಒಂದು ರೀತಿಯ ಚಡಪಡಿಕೆ. ಇದು ರಜೋಗುಣದ ಬಂದಾಗ ಕೋರಿಕೆಗಳು ಹೆಚ್ಚು, ರಾಗದ್ವೇಷಗಳು, ಮತ್ತೆ ಒಳಗಡೆಯಿಂದ ಒಂದು ಚಡಪಡಿಕೆ ಉಂಟಾಗ್ತಾ ಇರುತ್ತೆ. ಮತ್ತೆ ಏನೋ ಬೇಕು ಅಂತ ಒಂದು ಲೋಭ, ಇನ್ನ ಹೆಚ್ಚಿಗೆ ಬೇಕು ಅನ್ನೋ ಒಂದು ಲೋಭ ಒಳಗಡೆಯಿಂದ ಉಂಟಾಗ್ತಾ ಇರುತ್ತೆ. ಇದು ರಜೋಗುಣದ ಸ್ವಭಾವ. ಮತ್ತೆ ತಮೋಗುಣದ ಸ್ವಭಾವ ಏನು ಅಂತ ಹೇಳ್ತಾ ಇದೆ. ತಮೋಗುಣ ಅಂದಾಗ ಒಂಥರ ಜಡತೆಯಲ್ಲಿ ಇರ್ತೀವಿ, ನಿದ್ರೆಯಲ್ಲಿ ಇರ್ತೀವಿ, ಒಂದು ರೀತಿಯ ಸೋಮಾರಿತನ, ಮತ್ತೆ ಎಲ್ಲದರಲ್ಲೂ ಸಿಕ್ಕಾಕೊಳ್ಳೋದು, ಅಟ್ಯಾಚ್ಮೆಂಟ್ ಜಾಸ್ತಿ, ಮತ್ತೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಅದೊಂದು ಬೇರೆ ಈ ತರ. ಮತ್ತೆ ಹೆಚ್ಚಿಗೆ ನಾವು ತಪ್ಪುಗಳು ಯಾವಾಗ ಆಗುತ್ತೆ ಅಂದ್ರೆ ತಮೋಗುಣದಲ್ಲಿ ಇದ್ದಾಗ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಏನು, ಮನಸ್ಸು ಹೇಳ್ತಾ ಇದೆ ನೀನ್ ಮಾಡ್ತಾ ಇರೋದು ತಪ್ಪು ಅಂತ, ಆದ್ರೂ ತಮೋಗುಣದಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ, ತಪ್ಪುಗಳನ್ನು ಮಾಡ್ತೀವಿ. ಸೊ ಈ ಮೂರು ಗುಣಗಳು ಬಂದು ಹೋಗ್ತಾ ಇರತ್ತೆ. ಏನು, ಒಂದೊಂದ್ಸರಿ ಸತ್ವಗುಣ ಪ್ರಭಾವ ಜಾಸ್ತಿ ಇರುತ್ತೆ, ಒಂದೊಂದ್ಸರಿ ರಜೋಗುಣದ ಪ್ರಭಾವ ಜಾಸ್ತಿ ಇರುತ್ತೆ, ಒಂದೊಂದ್ಸರಿ ತಮೋಗುಣ ಪ್ರಭಾವ ಇರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಟರ್ನ್. ಫಸ್ಟ್ ಸತ್ವಗುಣ, ರಜೋಗುಣ, ತಮೋಗುಣ ಒಂದಾದ ಮೇಲೆ ಒಂದು ಬಂದು ಹೋಗ್ತಾ ಇರತ್ತೆ. ಮತ್ತೆ ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಇದು ಅರ್ಥ ಆಗ್ತಾ ಇದೆಯಲ್ಲ, ಕೇಳಿಸ್ಕೊತಾ ಇದೀರಲ್ಲ, ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಯಾರು ಯಾವಾಗಲೂ ಸೋಮಾರಿತನದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ಸಮಯಕ್ಕೆ ಮಾತ್ರ ಇರುತ್ತೆ. ಯಾರು ಯಾವಾಗಲೂ ಹಾಸಿಗೆ ಮೇಲೆ ಬಿದ್ಕೊಂಡು ನಿದ್ದೆ ಮಾಡ್ಕೊಂಡು ಇರಕ್ ಸಾಧ್ಯ ಇಲ್ಲ.
ಸೊ ಶರೀರ ಒಂಥರ ಶವದ ರೀತಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಯಾವಾಗ ತಮೋಗುಣದಲ್ಲಿ ಇದ್ದಾಗ ಆ ಥರ ಇರ್ತಾರೆ, ಮತ್ತೆ ಸತ್ವಗುಣ ಬಂದಾಗ ಎದ್ದು ಕೂತ್ಕೊಳ್ತಾರೆ. ಮತ್ತೆ ಈ ಮೂರು ಬಂದು ಹೋಗ್ತಾ ಇರತ್ತೆ. ಯಾವಾಗಲೂ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಇರಕ್ಕೆ ಸಾಧ್ಯತೆನೇ ಇಲ್ಲ. ಮತ್ತೆ ಯಾವಾಗಲೂ ಎಲ್ಲರೂ ಆಕ್ಟಿವ್ ಆಗಿರಕ್ಕೆ ಸಾಧ್ಯನೂ ಇಲ್ಲ. ನೋಡಿ, ಇವೆಲ್ಲ ಬಂದು ಯಾವಾಗಲೂ ನೂರಕ್ಕೆ ನೂರರಷ್ಟು ಚಟುವಟಿಕೆಯಿಂದ ಇರೋದು ಅದು, ಅಥವಾ ನೂರಕ್ಕೆ ನೂರಷ್ಟು ಜ್ಞಾನದಲ್ಲಿ ಇರೋಕ್ಕೂ ಸಾಧ್ಯವಿಲ್ಲ. ಒಂದಾದ್ಮೇಲೆ ಒಂದು ಪ್ರಭಾವ ತೋರಿಸುತ್ತೆ. ಯಾವಾಗ ಸತ್ವಗುಣ ಇದ್ದಾಗ ಜ್ಞಾನದಲ್ಲಿ ಇರ್ತೀವಿ, ಸತ್ವ ಜಾಸ್ತಿ ಆದಾಗ ನಮ್ಮ ಸುತ್ತಲೂ ಒಂದು ಸಂತೋಷ ಇರುತ್ತೆ, ನಮ್ಮೊಳಗೊಂದು ಸಂತೋಷ ಇರುತ್ತೆ. ರಜೋಗುಣ ಬಂದಾಗ ಚಡಪಡಿಕೆ ಉಂಟಾಗ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತ ಕೋರಿಕೆಗಳಿರುತ್ತೆ. ಅದೇ ತರ ತಮ್ಮ ಗುಣ ಬಂದಾಗ ಒಂಥರ ಸೋಮರತನ. ಇವೆಲ್ಲ ಈ ಮೂರು ಗುಣಗಳು ಬಂದು ಹೋಗ್ತಾ ಇರುತ್ತೆ. ಇದು ಆದ್ರೆ ಇದು ಮೂರು ಒಂದು ಆಯಾಮ. ಗುರುಗಳು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಯಾವಾಗ ನಮ್ಮಲ್ಲಿ ಖಾಲಿ ಮತ್ತೆ ಶೂನ್ಯತೆ ಉಂಟಾಗತ್ತಲ್ಲ, ಆ ಒಂದು ಸ್ಥಿತಿ, ಇದು 4ನೇ ಆಯಾಮ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಇದು ಮೂರು ಇದೆ ನೋಡಿ. ಇದು ಮೂರು ಒಂದೊಂದು ಆಯಾಮ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಸುಷುಪ್ತಿ ಅಂದ್ರೆ ಗಾಢವಾದ ನಿದ್ರೆ. ಅದೇ ರೀತಿ ಸತ್ವ, ರಜೋ, ತಮೋ ಗುಣಗಳು, ಇದು ಮೂರು ಒಂದು ಇದಾದ್ರೆ 4, ಅದಕ್ಕೆ ತುರಿಯ ಅಂತ ಕೂಡ ಕರೀತಾರೆ 4ನೇ ಅವಸ್ಥೆಗೆ. ಅದಕ್ಕೆ 4th ಡೈಮೆನ್ಷನ್, 4ನೇ ಆಯಾಮ. ಯಾವಾಗ ಅಂದ್ರೆ ಆ ಒಂದು ಸ್ಥಿತಿ ಬಂದ್ಬಿಟ್ರೆ ಒಳಗಡೆ ಸಾಕ್ಷಾತ್ಕಾರ ಅದೇನೆ. ಆ ಒಂದು ಸ್ಥಿತಿ ಬಂದ್ಬಿಟ್ರೆ ಒಳಗಿನಿಂದ ಯಾವುದೇ ಕಾರಣ ಇಲ್ಲದೇನೆ ಒಂದು ರೀತಿಯ ಆನಂದ ಉಂಟಾಗ್ತಿರುತ್ತೆ, ಒಂದು ರೀತಿಯ ಅರಿವು, ಸಾಕ್ಷಿ ಭಾವ ಒಳಗಡೆಯಿಂದ ಉಂಟಾಗತ್ತೆ. ಅರ್ಥ ಆಗ್ತಾ ಇದೆ? ನಿರಂತರವಾದ ಅರಿವು, ಅದರಲ್ಲಿ ಬ್ರೇಕ್ ಅನ್ನೋದಿರೋದಿಲ್ಲ, ಕಟ್ಟಾಗಿ ಇರೋದಿಲ್ಲ, ನಿರಂತರವಾದ ಅರಿವು. ಇದು ಜ್ಞಾನಕ್ಕಿಂತ ಭಿನ್ನವಾಗಿರುವಂತ ಸ್ಥಿತಿ ಇದು. ಅರ್ಥ ಆಗ್ತಾ ಇಲ್ಲ? ಅದೊಂದು ಬೇರೆ ಸ್ಥಿತಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಗುರುಗಳು, ಅದನ್ನ ಹೇಳ್ತಾ ಇದ್ದಾರೆ. ಸೊ ಜನಕ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನು ಈ ಎಲ್ಲ ಗುಣಗಳು ಬಂದು ಹೋಗ್ತಾ ಇದೆ ನನ್ನಲ್ಲಿ. ಅದೆಷ್ಟು ಸತ್ವಗುಣ ಬರ್ತಾ ಇದೆ, ಮತ್ತೆ ಅದೆಷ್ಟಿಗೆ ಕಡಿಮೆ ಆಗ್ತಾ ಇದೆ. ರಜೋಗುಣ ಬರ್ತಾ ಇದೆ, ಅದೆಷ್ಟಿಗೆ ಕಡಿಮೆ ಆಗ್ತಾ ಇದೆ. ತಮೋಗುಣ ಬರ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇವೆಲ್ಲ ಬಂದು ಹೋಗ್ತಾ ಇದೆ. ಆದರೆ ನಾನು ಖಾಲಿ ಮತ್ತು ಶೂನ್ಯದಲ್ಲಿ ಇದ್ಕೊಂಡು ಇದನ್ನೆಲ್ಲ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಸ್ವಭಾವ ಈಗ ಖಾಲಿ ಮತ್ತು ಶೂನ್ಯ ಆಗೋಗಿದೆ. ಒಳಗಡೆಯಿಂದ ಖಾಲಿ ಮತ್ತು ಟೊಳ್ಳು ಆ ಸ್ಥಿತಿಲಿ ಆಕಾಶ. ನಾನು ಇವಾಗ ಈ ಶರೀರಕ್ಕೆ ಸಿಕ್ಕಾಕೊಂಡಿಲ್ಲ, ಈ ಮನಸ್ಸಿಗೆ ಸಿಕ್ಕಾಕೊಂಡಿಲ್ಲ. ನಾನಿವಾಗ ಒಳಗೆ ಆಕಾಶದ ಯಾವುದು ಆತ್ಮ ಚೈತನ್ಯ ಇದೆಯಲ್ಲ, ಅದನ್ನ ಅನುಭವಿಸ್ಕೊಂಡು ಒಳಗಡೆ ಇದ್ದೀನಿ. ಅದು ನನ್ನ ಸ್ವಭಾವ, ಅದೇ ನಾನು ಅಂತ ಹೇಳ್ಕೊಂಡ್ಬರ್ತಾ ಇದ್ದಾರೆ. ನಿದ್ರಿತೋ ಬೋಧಿತೋ ಇವ ಬೋಧಿತೋ ಇವ ಕ್ಷೀಣ ಸಂಸ್ಮರಣೋ ಈ ಸಹ. ಏನು, ನಿದ್ದೆ ಮಾಡ್ತಾ ಇರುವಾಗ್ಲೂ ಕೂಡ ಆ ನಿದ್ದೆಯಲ್ಲಿ ನಾನು ಎದ್ದು ಕೂತ್ಕೊಂಡಿದ್ದೀನಿ. ಶರೀರಕ್ಕೆ ನಿದ್ದೆ ಆಗ್ತಾ ಇದೆ, ಆದ್ರೆ ಒಳಗಡೆ ನನಗೆ ಅರಿವಿದೆ. ಸೊ ಈ ನಿದ್ದೆಯಲ್ಲಿ ಕೂಡ ನನಗೆ ನಿರಂತರವಾದ ಅರಿವಿನ ಒಂದು ಪರಿಸ್ಥಿತಿ ಇದೆ. ನನಗೆ ಶರೀರ ವಿಶ್ರಮಿಸ್ತಾ ಇದೆ. ಈ ನಿರಂತರವಾದ ಅರಿವು, ಕಂಟಿನ್ಯೂಯಮ್ ಅವೇರ್ನೆಸ್ ಅಂತ ಹೇಳ್ತಾ ಇದ್ರೆ, ನಿದ್ದೆಯಲ್ಲಿ ಕೂಡ ಆ ನಿರಂತರವಾದ ಅರಿವಿದೆ. ಸೊ ಆ ಮನಸ್ಸಿನ ಸ್ಥಿತಿ ಏನು ಖಾಲಿಯಾದ ಒಂದು ಸ್ಥಿತಿ, ಮನಸ್ಸಿನ ಸ್ಥಿತಿ. ಒಳಗಡೆ ಯಾವುದೇ ರೀತಿಯ ಘರ್ಷಣೆಗಳಿಲ್ಲ, ದ್ವಂದ್ವಗಳಿಲ್ಲ. ಮನಸ್ಸು ಪೂರ್ತಿ ಖಾಲಿ ಮತ್ತು ಶೂನ್ಯವಾಗೋಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಗುರುಗಳು ಎಷ್ಟೋ ಸರಿ ಹೇಳ್ತಾರೆ ಅದನ್ನು. ಗುರುಗಳು ಅವ್ರು ಪೂರ್ತಿ ಅದೇ ಸ್ಥಿತಿಯಲ್ಲಿ ಇರುವಂಥವ್ರು. ಅವರೇನು ನಾವು ಧ್ಯಾನ ಮಾಡಬೇಕಾಗಿಲ್ಲ, ಇನ್ನೊಂದು ಮಾಡಬೇಕಲ್ಲ, ನಮಗೋಸ್ಕರ ಮಾಡಿ. ಕೃಷ್ಣ ಕೂಡ ಕುತ್ಕೊಂಡು ಶಿವನ್ ಪೂಜೆ ಮಾಡ್ತಾ ಇದ್ದಾರೆ, ರಾಮ ಕುತ್ಕೊಂಡು ಶಿವನ್ ಪೂಜೆ ಮಾಡ್ತಾರೆ. ಕೇಳ್ತಾರೆ ಯಾಕೆ ಅಂದ್ರೆ, ನಾನು ಮಾಡಲಿಲ್ಲ ಅಂದ್ರೆ ಅವರು ಬಿಟ್ಬಿಡ್ತಾರೆ. ನನ್ನ ಫಾಲೋ ಮಾಡ್ತಾ ಇದ್ದಾರೆ ತುಂಬಾ ಜನ, ಅವ್ರಿಗೋಸ್ಕರ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆ ಸ್ಥಿತಿಯಲ್ಲಿ ಕಂಟಿನ್ಯೂಸ್ ಆಗಿ ನಿರಂತರವಾದ ಆನಂದ ಸ್ಥಿತಿ, ನಿರಂತರವಾದ ಅರಿವಿನ ಒಂದು ಸ್ಥಿತಿಯಲ್ಲಿ ಆ ಸಾಕ್ಷಾತ್ಕಾರ ಹೊಂದಿದ ಮಹಾತ್ಮರು ಆ ಸ್ಥಿತಿಯಲ್ಲಿ ಇರ್ತಾರೆ. ಅದು ಇದರಿಂದ ನಮ್ಮನ್ನ ಆಚೆ ಡಿಸ್ಟ್ರಾಕ್ಟ್ ಮಾಡೋದು ಯಾವುದಿದೆ, ಡಿಸ್ಟರ್ಬ್ ಮಾಡುವಂಥದ್ದು ಯಾವುದಿದೆ, ಈ ಸ್ಥಿತಿಯಿಂದ ನಮ್ಮನ್ನು ಆಚೆ ಕರ್ಕೊಂಡ್ಬರುವಂಥದ್ದು ಯಾವುದಿದೆ? ದುಡ್ಡು, ಈ ಸ್ಥಿತಿಯಿಂದ ಹಣ ನಮ್ಮನ್ನು ಈ ಸ್ಥಿತಿಯಿಂದ, ಕ್ವಧನಾನಿ, ದುಡ್ಡು ಇದರಿಂದ ತಗೊಂಬರಕ್ಕಾಗತ್ತಾ? ಮಿತ್ರಾನಿ, ಯಾರಾದರೂ ಸ್ನೇಹಿತರು ಬಂದು ಈ ಸ್ಥಿತಿಯಿಂದ ನಮ್ಮನ್ನು ಆಚೆ ಟೆಂಪ್ಟ್ ಮಾಡಿ ಆಚೆ ಕರ್ಕೊಂಡು ಹೋಗಕ್ಕಾಗತ್ತಾ? ಅದಕ್ಕೆ 2ನೇ ಶ್ಲೋಕ ಹೇಳ್ತಾರೆ. 2ನೇ ಶ್ಲೋಕ, ಕ್ವಧನಾನಿ ಕ್ವಮಿತ್ರಾಣಿ ಕ್ವಮೇ ವಿಷಯ ದಸ್ಯವಹ ಕ್ವಶಾಸ್ತ್ರಂ ಕ್ವಚ ವಿಜ್ಞಾನಂ ಯದಾ ಮೇ ಗಲಿತಾ ಸ್ಪೃಹ. ಕ್ವಧನಾನಿ ಕ್ವಮಿತ್ರಾಣಿ ಕ್ವಮೇ ವಿಷಯ ದಸ್ಯವಹ ಕ್ವಶಾಸ್ತ್ರಂ ಕ್ವಚ ವಿಜ್ಞಾನಂ ಯದಾ ಮೇ ಗಲಿತಾ ಸ್ಪೃಹ. ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ,
ಆ? ಇದು ಯಾವ್ದನ್ನ ನಮ್ಮ ಯಾರಾದ್ರೂ ಮಿತ್ರರು ಈ ಸ್ಥಿತಿಯಿಂದ ನಮ್ಮನ್ನು ಆಚೆ ಹೇಳ್ಕೊಂಡು ಹೋಗಕ್ಕಾಗತ್ತಾ? ಅಥವಾ ದುಡ್ಡು, ಇದರಿಂದ ಹಣ ನಮ್ಮನ್ನ ಹೋಗಕ್ಕಾಗತ್ತಾ? ಈ ಆನಂದದ ಸ್ಥಿತಿಯಿಂದ ನಮ್ಮನ್ನು ಆಚೆ ತಗೊಂಡೋಗಕ್ಕಾಗತ್ತಾ? ಇವಾಗ ನಾವು ಆನಂದವಾದ ಸ್ಥಿತಿಯಲ್ಲಿ ಇರ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಯಾರೋ ಬಂದು ನಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಮನಸ್ಸು ಪ್ಲಾನ್ ಮಾಡೋಕ್ಕೆ ಶುರು ಮಾಡುತ್ತೆ. ಓ, 2 ಲಕ್ಷ ಬಂದ್ರೆ ಏನ್ ಮಾಡಬೇಕು? ಸೊ ಅವಾಗ ಮನಸ್ಸು ಅದುವರೆಗೂ ಹಾಲೋ ಅಂಡ್ ಎಂಟಿ, ಖಾಲಿ ಮತ್ತು ಶೂನ್ಯದಲ್ಲಿ ಇದ್ದಂತ ಮನಸ್ಸು ಇದ್ದಕ್ಕಿದ್ದಂಗೆ ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದರಲ್ಲೂ ಪ್ಲಾನ್ ಮಾಡೋದ್ರಲ್ಲಿ ಶುರುವಾಗಿರುತ್ತೆ. ಅದಕ್ಕೆ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ, ಅದೆಲ್ಲ ನನಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಇವಾಗ ಇವಾಗ ನನ್ನ ಸಹಜ ಸ್ವಭಾವ ಖಾಲಿ ಮತ್ತು ಶೂನ್ಯತೆ, ಸಾಕ್ಷಾತ್ಕಾರ, ಅದನ್ನು ಅನುಭವಿಸ್ತಾ ಇದ್ದೀನಿ. ಒಳಗಡೆಯಿಂದ ಖಾಲಿತನವನ್ನು ಅನುಭವಿಸ್ತಾ ಇದ್ದೀನಿ, ಆ ಶೂನ್ಯತೆಯನ್ನು ಅನುಭವಿಸ್ತಾ ಇದ್ದೀನಿ. ಮತ್ತೆ ಇನ್ಯಾವುದು ನಮ್ಮನ್ನು ಎಳಿಬೋದು? ಸ್ನೇಹಿತರು. ಸೊ ಇದಕ್ಕೆ ಇನ್ನೊಂದು ಸ್ನೇಹಿತರ ಬಗ್ಗೆ ಹೇಳ್ತಾರೆ ಗುರುಗಳು. ನಾವು ನಮ್ಮ ಸ್ನೇಹಿತರು ತುಂಬಾ ದಿವಸ ಆದ್ಮೇಲೆ ಸ್ನೇಹಿತರನ್ನ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇರ್ತೀವಿ, ಅವ್ರ ಜೊತೆ ಇರಬೇಕು ಅಂತ. ಸೊ ಸ್ನೇಹಿತರ ಜೊತೆ ಇದ್ದಾಗ ಒಂದೊಂದ್ಸರಿ ಸ್ನೇಹನೇ ಶತ್ರುತ್ವವಾಗಿ ಪರಿಣಮಿಸ್ಬಿಡುತ್ತೆ. ಸೊ ತುಂಬಾ ಸ್ನೇಹ, ಬೆಳಗ್ಗೆ ಎದ್ದ ತಕ್ಷಣ ಮೆಸೇಜ್, ಗುಡ್ ಮಾರ್ನಿಂಗ್, 8 ಗಂಟೆ ಕಾಫಿ ಆಯ್ತಾ, 9 ಗಂಟೆಗೆ ಬ್ರೇಕ್ಫಾಸ್ಟ್ ಆಯ್ತಾ, ಮತ್ತೆ ಫೋನ್ ಮಾಡೋದು, ಏನ್ ಬ್ರೇಕ್ಫಾಸ್ಟ್ ಆಯ್ತು, ಮತ್ತೆ 12 ಗಂಟೆಗೆ, 1 ಗಂಟೆಗೆ ಒಂದು ಫೋನ್, ಸಾಯಂಕಾಲ ಒಂದು ಫೋನ್, ಇನ್ನೊಂದ್ಸರಿ ಮೀಟ್ ಮಾಡೋಣ. ಈ ತರ ಮತ್ತೆ ಮತ್ತೆ ಮೇಲೆ ಬಿದ್ದು ಫ್ರೆಂಡ್ಶಿಪ್ ತುಂಬಾ ಎಷ್ಟಿರ್ಬೇಕು ಅಷ್ಟಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ, ತುಂಬಾ ಓವರ್ ಆಗಿ ಏನೋ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದಾರೆ, ಆ ಸ್ನೇಹ ಅನ್ನೋದನ್ನ ನಾವು ಮೆಚೂರ್ ಆಗಿ ಬಿಡ್ತಾ ಇಲ್ಲ, ಅದನ್ನ ಏನೋ ಅದು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕೇಂದ್ರದಿಂದ ಆಚೆ ಹೋಗಿ ಸ್ನೇಹದಲ್ಲಿ ತೊಡಗಿದ್ದೇವೆ. ಈ ಸ್ನೇಹವನ್ನು ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ಕೇಂದ್ರದಿಂದ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದೀರಾ. ನಿಮ್ಮ ಆತ್ಮನನ್ನೇ ಮರ್ತೋಗ್ಬಿಟ್ಟಿದ್ದೀರಾ ನೀವು. ನಿಮ್ಮ ಕೇಂದ್ರದಿಂದ ಆಚೆ ಹೋಗಿದ್ದೀರಾ. ಅದಕ್ಕೆ ಸ್ನೇಹಿತನೇ ಶತ್ರುವಾಗ್ಬಿಡ್ತಾನೆ. ಯಾಕಂದ್ರೆ ತುಂಬಾ ಇದು ಕರಡಿ ಮೇಲ್ ಬಿದ್ದಂಗೆ. ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟು ತುಂಬಾ ಪ್ರೀತಿ ತೋರಿಸಿದ್ರು ತಡ್ಕೊಳಕ್ಕಾಗಲ್ಲ ಏನೋ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಕೇಂದ್ರದಲ್ಲಿ ಇದ್ಕೊಂಡು ಏನ್ ಬೇಕು ಅವಾಗ, ಯಾವಾಗ ಕೇಂದ್ರದಲ್ಲಿ ಇದ್ಕೊಂಡು ಒಂದು ಸಂಬಂಧವನ್ನು ಬೆಳೆಸಿದಾಗ, ಸ್ನೇಹ ಅನ್ನೋ ಒಂದು ಸಂಬಂಧ, ಅವಾಗ ಏನಾಗುತ್ತೆ, ಅದು ಅದು ಅದೆಷ್ಟಿಗದೆ ಬೆಳೆಯುತ್ತೆ. ಅದು ಇಲ್ಲಾಂದ್ರೆ ಏನಾಗುತ್ತೆ, ಸ್ನೇಹ ಕೂಡ ಶತ್ರುವಾಗಿ ಅಥವಾ ಇದಾಗಿ ಮಾರ್ಪಾಟಾಗ್ಬಿಡುತ್ತೆ ಅದು. ಇನ್ನೊಂದು ಕೊಮೆ ವಿಷಯ ದಾಸ್ಯವಹ, ಇನ್ನೊಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಡೋದು. ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ ಸಿಗರೇಟ್ ಸೇದಬೇಕು ಅಂತ. ಯಾರೊಬ್ರು ಬರ್ತಾರೆ, ಸಿಗರೇಟ್ ಸೇದ್ತೀರ ಒಂದು ಪ್ಯಾಕೆಟ್ ಮುಂದೆ ಇಡ್ತಾರೆ, ಇಮಿಡಿಯೇಟ್ಲಿ ಸಿಕ್ಕಾಕೊಂಡ್ಬಿಡೋದು. ಅಥವಾ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಯಾರೋ ಬಂದು ಕಾಫಿ ಅದರಲ್ಲಿ ಸಿಕ್ಕಾಕೊಳ್ಳೋದು. ಏನು, ನಮ್ಮ ಆ ಒಂದು ಖಾಲಿ ಮತ್ತು ಶೂನ್ಯತೆಯನ್ನ ಅದರಿಂದ ಎಳ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಅರ್ಥ ಆಗ್ತಾ ಇದೆಯಲ್ಲ? ಇದು ವಿಷಯ ದಾಸ್ಯವಾಹ. ಇಲ್ಲ ಅಂದ್ರೆ 5 ಇಂದ್ರಿಯಗಳ ಕಡೆ ಅಟ್ರಾಕ್ಷನ್, ನೋಡೋದ್ರ ಕಡೆ, ಕೇಳುವುದ್ರ ಕಡೆ, ರುಚಿ ನೋಡೋದ್ರ ಕಡೆ, ಪರಿಮಳ ತಗೊಳ್ಳೋದ್ರ ಕಡೆ, ಚರ್ಮ ಸುಖದ ಕಡೆ, ಇದ್ರ ಬಗ್ಗೆ ಇದಿಲ್ಲ ಅಂದ್ರೆ, ಇದ್ಯಾವುದೋ ಇಲ್ಲ ಅಂದ್ರೆ ಶಾಸ್ತ್ರಾಧ್ಯಯನದ ಬಗ್ಗೆ, ಶಾಸ್ತ್ರಗಳ ಬಗ್ಗೆ, ಕ್ವಶಾಸ್ತ್ರಂ, ಯಾವುದಾದ್ರೂ ಯಜ್ಞಗಳು, ಅಲ್ಲಿ ಯಜ್ಞಗಳು ನಡೀತಾ ಇದೆ ಅಥವಾ ಯಾವುದೋ ಬುಕ್ಗಳು ಓದೋದು ಏನು. ಸೊ ಕೆಲವರು ರಾಮಾಯಣ ಮಹಾಭಾರತ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಏನೋ. ಪ್ರತಿಯೊಬ್ಬರಿಗೂ ರಾಮಾಯಣ ಮಹಾಭಾರತ ಗೊತ್ತು. ಈ ನಮ್ಮ ಭಾರತ ದೇಶದಲ್ಲಿ ಯಾರಿಗೇ ಕೇಳಿ ರಾಮಾಯಣ ಮಹಾಭಾರತ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಮತ್ತೆ ಮತ್ತೆ ಆ ಒಂದು ಪ್ರವಚನಗಳಲ್ಲಿ ಹೋಗಿ ಕೂತ್ಕೊಳ್ಳೋದು, ಎಲ್ಲಿ ರಾಮಾಯಣದ ಬಗ್ಗೆ ಭಾಗವತದ ಬಗ್ಗೆ ನಡೀತಾ ಇರುತ್ತೆ. ಮತ್ತೆ ಇದು ಕೇಳಿಸ್ಕೊಂಡು ಯಾರು ಪ್ರವಚನಕಾರರು ಇದಾರಲ್ಲ, ಅವ್ರು ನೆಕ್ಸ್ಟ್ ಡೈಲಾಗ್ ಏನು ಅಂತ ಇವ್ರು ಹೇಳ್ತಾ ಇರ್ತಾರೆ. ಅಷ್ಟು ಸರಿ ಹೋಗಿ ಕೂತಿರ್ತಾರೆ ಮುಂದೆ, ಅಷ್ಟು ಪ್ರವಚನ ಇವ್ರಿಗೆ ಬೈ ಹಾರ್ಟ್ ಆಗ್ಬಿಟ್ಟಿರುತ್ತೆ ಒಳಗಡೆಯಿಂದ. ಸೊ ಪೂರ್ತಿ ನಮ್ಮ ಭಾರತ ದೇಶನೇ ಇದರಲ್ಲಿ ಮುಳುಗೋಗ್ಬಿಟ್ಟಿದೆ. ಓಕೆ, ಏನ್ ಕಲ್ತ್ಕೊಂಡಿದೀವಿ ನಾವು ಇದನ್ನೆಲ್ಲ ಕಲ್ತ್ಕೊಂಡು? ರಾಮಾಯಣ ಮಹಾಭಾರತ ಇಷ್ಟೆಲ್ಲ ಕೂತ್ಕೊಂಡು ಏನ್ ಕಲ್ತಿದೀವಿ ನಾವು ಇದರಿಂದ? ಎಷ್ಟೋ ಜನ ಈ ಒಂದು ಪ್ರವಚನಗಳಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದಿಲ್ಲ, ಹೋಗಿ ನಿದ್ದೆ ಹೊಡಿತಾರೆ. ಇದೊಂದು ರೀತಿ ಒಂಥರ ಎಂಟರ್ಟೈನ್ಮೆಂಟ್ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಗುರು. ಇದೊಂದು ರೀತಿಯ ಒಂದು ಮನರಂಜನೆ ಅವ್ರಿಗೆ. ಆದ್ರೆ ಮನಸ್ಸಿಗೆ ಏನ್ ಅನಿಸ್ತಾ ಇದೆ, ನಾನು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ, ಧಾರ್ಮಿಕ ಆಗ್ಬಿಟ್ಟಿದ್ದೇನೆ ನಾನು. ಸಿನಿಮಾಗೆ ಹೋದ್ರೆ ಯಾರನ್ನ ಕೇಳ್ತಾರಲ್ಲ, ಅಥವಾ ಇನ್ಯಾವುದನ್ನ ಇದನ್ನೇ ಹೇಳಿದ್ರೆ ತಪ್ಪಿಸ್ಕೊಬೋದಲ್ವಾ? ಆತರ ರಾಮಾಯಣ ಕೇಳಕ್ ಹೋಗ್ತಾ ಇದ್ದೀನಿ ಏನೋ, ನಾನು ತುಂಬಾ ಪವಿತ್ರವಾದ ಕಾರ್ಯದಲ್ಲಿ ತೊಡಗಿದ್ದೇನೆ, ನಾನು ತುಂಬಾ ಪವಿತ್ರವಾದ ವ್ಯಕ್ತಿ,
ಪವಿತ್ರ ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂತ ನಮ್ಮನ್ನು ನಾವು ಆ, ಪ್ರಪಂಚಕ್ಕೆ ತೋರಿಸ್ಕೊಳಕ್ ಹೋಗೋದು ಮಾಡಬೇಕು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಪ್ರಪಂಚಕ್ಕೆ ತೋರಿಸ್ಕೊಳಕ್ ಹೋಗೋದ್ರಲ್ಲಿ ನಮ್ಮ ಕೇಂದ್ರದಿಂದ ಪಕ್ಕಕ್ಕೆ ಜರುಗಿ ಬಿಡ್ತಾ ಇದ್ದೀವಿ. ನಮ್ಮ ಆ ಒಂದು ಖಾಲಿ ಮತ್ತು ಶೂನ್ಯತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಕ್ವಶಾಸ್ತ್ರಂ ಕ್ವಚ ವಿಜ್ಞಾನಂ ಯದಾಮೆ ಗಲಿತಾ ಸ್ಪೃಹ, ಅಥವಾ ಇನ್ಯಾವುದಾದ್ರೂ ವಿಶೇಷವಾದ ಜ್ಞಾನಗಳ ಬಗ್ಗೆ, ವಿಶೇಷವಾದ ನಾಲೆಡ್ಜ್ ಬಗ್ಗೆ ತಿಳ್ಕೊಳಕ್ ಹೋಗೋದು, ಕುಶಲತೆ, ಇದನ್ನು ಕೂಡ ನಮ್ಮನ್ನು ಕೇಂದ್ರದಿಂದ ದೂರ ಕರ್ಕೊಂಡು ಹೋಗುತ್ತೆ. ಯಾರೊಬ್ಬರು ಅಸ್ಟ್ರಾಲಜರ್ ಇದ್ದಾರೆ, ಅವರು ಸಿಕ್ಕಿದ ತಕ್ಷಣ ಅವ್ರ ಹತ್ರ ಹೋಗಿ ಕೈ ತೋರಿಸೋದು, ಈ ಈ ರೇಖೆ ಏನು, ಆ ರೇಖೆ ಏನು, 10ನೇ ಮನೆಯಲ್ಲಿ ಈ ಗ್ರಹ ಇದೆ, 12ನೇ ಮನೆಯಲ್ಲಿ ಶನಿ ಇದ್ದಾನೆ, 4ನೇ ಮನೆಯಲ್ಲಿ ಗುರು ಇದ್ದಾನೆ, ಇದನ್ನು ತಿಳ್ಕೊಳಕ್ ಹೋಗೋದು. ಅವಾಗ ಕೂಡ ನಮ್ಮ ಕೇಂದ್ರದಿಂದ ಆಚೆ ಹೋಗ್ಬಿಡ್ತೀವಿ ನಾವು. ಅದಕ್ಕೆ ನಮ್ಮ ಏಕಾಗ್ರತೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅದರಿಂದ ದೂರ ಹೋಗ್ತೀವಿ. ಭಕ್ತಿ ಹೊಟ್ಟೋಗುತ್ತೆ, ಅವಾಗ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ಈ ಕ್ಷಣದಲ್ಲಿ ಭದ್ರವಾಗಿ ನಿಂತ್ಕೊಳ್ಳಿ. ಅದು ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ. ಯಾವಾಗ ಈ ಕ್ಷಣದಲ್ಲಿ ನಿಂತ್ಕೊಳ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಯಾವುದು ನಮ್ಮನ್ನ ಅಲ್ಲಾಡ್ಸೋಕ್ಕಾಗೋದಿಲ್ಲ, ಕದಲ್ಸಕ್ಕಾಗೋದಿಲ್ಲ. ಇದನ್ನ ಹೇಳ್ತಾ ಇದ್ದಾರೆ. ಕ್ವದನಾನಿ ಕ್ವಮಿತ್ರಾನಿ ಕ್ವಮೇ ವಿಷಯ ದಾಸ್ಯವಹ ಕ್ವಶಾಸ್ತ್ರಂ ಕ್ವಚ ವಿಜ್ಞಾನಂ ಯದಾಮೇ ಗಲಿತಾ ಸ್ಪೃಹ. ಸೊ ಇದು ಹೇಳ್ತಾರೆ. ಮುಂದಿನ ಒಂದು ಸೂತ್ರ ನೋಡಿ. ಓಂ ನಮಃ ಶಿವಾಯ. ವಿಜ್ಞಾತೆ ಸಾಕ್ಷಿ ಪುರುಷೇ ಪರಮಾತ್ಮಾನಿ ಚೇಶ್ವರೆ ನೈರಾಶ್ಯೇ ಬಂಧ ಮೋಕ್ಷೇ ಚ ನ ಚಿಂತಾ ಮುಕ್ತಯೇ ಮಮ. ವಿಜ್ಞಾತೆ ಸಾಕ್ಷಿ ಪುರುಷೇ ಪರಮಾತ್ಮಾನಿ ಚೇಶ್ವರೆ ನೈರಾಶ್ಯೇ ಬಂಧ ಮೋಕ್ಷೇ ಚ ನ ಚಿಂತಾ ಮುಕ್ತಯೇ ಮಮ. ಸೊ ಇವಾಗ ಕಣ್ಣು, ಇವಾಗ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ಜ್ಞಾನಿಗಳಿದಾರಲ್ಲ, ಯಾರೋ ಎನ್ಲೈಟನ್ ಆಗಿದ್ದಾರೆ, ಜ್ಞಾನೋದಯ ಹೊಂದಿದಾರಲ್ಲ, ಅದು ಜ್ಞಾನೋದಯ ಅಂದ್ರೆ ಏನು ಅಂತ ಇವಾಗ ಗೊತ್ತಾಯ್ತು. ಯಾವುದ್ರ ಬಗ್ಗೆ ಅಲ್ಲ, ಪೂರ್ತಿಯಾಗಿ ಟೋಟಲಿ ಫೌಂಡೆಡ್ ಇನ್ ದ ಸೆಲ್ಫ್, ಪೂರ್ತಿಯಾಗಿ ಈ ಕ್ಷಣದಲ್ಲಿ ಖಾಲಿ ಮತ್ತೆ ಶೂನ್ಯದಲ್ಲಿ ಪೂರ್ತಿಯಾಗಿ ಆ ಒಂದು ಆನಂದದಲ್ಲಿ, ಆ ಸ್ಥಿತಿಯಲ್ಲಿ ಇರುವಂಥದ್ದು. ಇದರಲ್ಲೂ ಕೂಡ ಸಾಕ್ಷಾತ್ಕಾರದಲ್ಲಿ ಕೂಡ 3 ರೀತಿ ಇದೆ ಅಂತ ಹೇಳ್ತಾರೆ. 3 ಸ್ಟೇಜಸ್ ಆರ್ ಕ್ವಾಲಿಟೀಸ್ ಇನ್ ಎನ್ಲೈಟನ್ಮೆಂಟ್. ಇದರಲ್ಲಿ 3 ರೀತಿಯ ಒಂದು ಇದು ಹೇಳ್ತಾರೆ. ಮೊದಲನೇದೇವನು ಈ ಸಾಕ್ಷಾತ್ಕಾರದಲ್ಲಿ 3 ಹಂತಗಳು. ಮೊದಲನೇದು ಒಂಥರ ಮಗುವಿನಂತೆ ಇದ್ಬಿಡೋದು, ಮುಗ್ಧವಾಗಿರೋದು ಮಗುವಿನಂತೆ. ಎರಡನೇದು ಒಂಥರ ಅಮಲು ಎರೆದಂಗೆ. ಮೂರನೇದೇನು ಅಂದ್ರೆ ಒಂದು ರೀತಿ ಅಗಾಧವಾದ ಶಕ್ತಿ, ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಂತ ಹೇಳ್ತಾರೆ. ಅಪಾರವಾದ ಶಕ್ತಿ ಅದು. ಎಂಥ ಕಲ್ಲು ಬಂಡೆಗಳನ್ನು ಪಿಶಾಚ ಶಕ್ತಿ ಅಂತ ಹೇಳ್ತಾರೆ. ಬಾಲೋನ್ಮತ್ತ ಪಿಶಾಚ ಅಂತ ಹೇಳ್ತಾರೆ. ನಿದ್ದೆ ಇಲ್ದಿರ ಎಷ್ಟು ದಿವಸ ಬೇಕಾದರೂ ಇರ್ಬೋದು. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೇ ಜರುಗಿಸುವಂತ ಶಕ್ತಿ ಇರುತ್ತೆ ಒಳಗಡೆ. ಊಹಿಸಲು ಅಸಾಧ್ಯ ಆ ರೀತಿಯಾದಂಥ ಶಕ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಈ ರೀತಿಯಾದ 3 ರೀತಿಯಾದ ಸಾಕ್ಷಾತ್ಕಾರದ ಬಗ್ಗೆ ಆಗತ್ತೆ. ಇವೆಲ್ಲ ಬಂದು ಹೋಗ್ತಾ ಇರುತ್ತೆ ಇದೆಲ್ಲ. ಸೊ ಇದನ್ನ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ. ನನಗೆ ಪ್ರಪಂಚ ಏನು ಕಾಣಿಸ್ತಾ ಇಲ್ಲ, ಎಲ್ಲವೂ ಖಾಲಿ ಮತ್ತೆ ಶೂನ್ಯ. ಯಾವುದನ್ನು ನೋಡಿದ್ರು ಅದರೊಳಗೆ ಒಳಗಡೆ ಹೋಗಕ್ಕೆ ನೋಡಿದಾಗ ಆಚೆ ಕಡೆಯಿಂದ ಒಂದು ರೂಪ ತರ ಕಾಣಿಸುತ್ತೆ, ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಹಾಲೋಂಡ್ ಎಂಟಿ, ಖಾಲಿ ಮತ್ತೆ ಶೂನ್ಯ ಇದೆ. ಸೊ ಕೇಂದ್ರಿತವಾಗಿದ್ದೇನೆ, ಮತ್ತೆ ಎಲ್ಲವನ್ನ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದ್ದೀನಿ. ಒಳಗಡೆ ಯಾರು? ಅದೇ ಪರಮಾತ್ಮ ಇದ್ದಾನೆ, ಆಚೆ ಕಡೆನೂ ಅದೇ ಅವನೇ ಇದ್ದಾನೆ. ಈ ಖಾಲಿ ಮತ್ತು ಶೂನ್ಯತ್ವವೇ ಅದು. ದ ವೆರಿ ಸ್ಪೇಸ್ ಈಸ್ ದಟ್. ಆ ಖಾಲಿ ಮತ್ತು ಶೂನ್ಯವೇ ಒಳಗಡೆ ಹೊರಗಡೆ ಎಲ್ಲ ಕಡೆ ವ್ಯಾಪ್ತವಾಗಿರೋದು. ಅದನ್ನೇ ಪರಮಾತ್ಮ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ಒಳಗಡೆ ಹೊರಗಡೆ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಇದು ಹೇಗೆ ನಮಗೆ ಗ್ರಹಿಸಕ್ಕೆ ಸಾಧ್ಯ ಅಂದ್ರೆ, ಚಡಪಡಿಕೆಯಿಂದ ಒದ್ದಾಡ್ತಾ ಇದೆಯಲ್ಲ ಮನಸ್ಸು, ಈ ಮನಸ್ಸನ್ನು ಶಾಂತವಾಗಿ ಮಾಡಿಕೊಂಡಾಗ ಅವಾಗ ನಮ್ಮ ಆತ್ಮನಲ್ಲಿ ನಾವು ಸ್ಥಿತವಾಗ್ತೀವಿ, ನಮ್ಮಲ್ಲಿ ನಾವು ಕೇಂದ್ರವಾಗ್ತೀವಿ. ಸೊ ನೈರಾಶ್ಯೇ ಬಂಧ ಮೋಕ್ಷೇ ಚ ನ ಚಿಂತಾ ಮುಕ್ತಯೇ ಮಮ. ವಿಜ್ಞಾತೆ ಸಾಕ್ಷಿ ಪುರುಷೇ ಪರಮಾತ್ಮಾನಿ ಚೇಶ್ವರೆ ನೈರಾಶ್ಯೇ ಬಂಧ ಮೋಕ್ಷೇ ಚ ನ ಚಿಂತಾ ಮುಕ್ತಯೇ ಮಮ. ಏನೋ ಯಾವುದೇ ರೀತಿಯ ಒಂದು ನಿರಾಶೆ ಇಲ್ಲ ಇಲ್ಲಿ. ಏನೋ ಮತ್ತೆ ಯಾವುದರಿಂದೇನೋ ಮುಕ್ತಿ ಅನ್ನೋದು, ಮುಕ್ತಿ ಆಲ್ರೆಡಿ ಇದೆ ಅಲ್ಲಿ, ಇದನ್ನೇನು ಪಡಿಬೇಕಾಗಿಲ್ಲ. ಮುಕ್ತಿ ಆಲ್ರೆಡಿ ಇದೆ. ಏನು ಇಲ್ಲಿ
ಆ, ಎಷ್ಟೋ ಜನಕ್ಕೆ ನಾನು ಮೋಕ್ಷವನ್ನು ಪಡಿಬೇಕು ಅನ್ನೋದೇ ಒಂದು ಬಂಧನಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮೋಕ್ಷ, ಲಿಬರೇಷನ್ ಬೇಕು ಅನ್ನೋದೇ ಬಂಧನಕ್ಕೆ ಕಾರಣ ಆಗಿದೆ. ಆ? ಅದೇ ನಮ್ಮ ಬಂಧನಕ್ಕೆ ಕಾರಣವಾಗಿದೆ. ಯಾವಾಗ ನಾವು ಸಹಜವಾಗಿರ್ತೀವೋ, ಆ ಯಾವಾಗ ನೋವು ಮತ್ತೆ ನಲಿವುಗಳಿಂದ ಓಡಿ ಹೋಗೋದಿಲ್ವೋ, ಏನೋ ಆ, ಯಾವಾಗ ಆ, ಈ ಸ್ಥಿತಿಯಲ್ಲಿ ಸಹಜವಾಗಿ ಇರೋ ಸ್ಥಿತಿಯಲ್ಲಿ ಅದೆಷ್ಟಕ್ಕದೇ ಮುಕ್ತಿ ಇದೆ. ಈ ಮುಕ್ತಿ ಅನ್ನೋದು ಒಂದು ಆಸೆ, ಒಂದು ಕೋರಿಕೆ. ನಾವು ನಿದ್ದೆ ಇದ್ದಾಗ ಆ ಕೋರಿಕೆ ಇರುತ್ತಾ? ನಾವು ಆಳವಾದ ನಿದ್ದೆಯಲ್ಲಿ, ಆಳವಾದ ಸುಷುಪ್ತಿ ಸ್ಥಿತಿಯಲ್ಲಿ ಈ ಒಂದು ಆಸೆ ಇದೆಯಾ, ನಮ್ಮಲ್ಲಿ ಕೋರಿಕೆ ಇದೆಯಾ? ಅದಿದ್ರೂ ಕೂಡ ನಾವು ಅದರ ಜೊತೆಯಲ್ಲಿಲ್ಲ. ನಿದ್ದೆಯಲ್ಲಿ ನಾವು ಅದರ ಜೊತೆ ಇದೀವಾ? ಇಲ್ಲ. ಓಕೆ. ಸೊ ನಾವು ಆಲ್ರೆಡಿ, ಗುರುಗಳು ಏನ್ ಹೇಳ್ತಾ ಇದಾರೆ, ಆಲ್ರೆಡಿ ಮೋಕ್ಷ ಆಗ್ಬಿಟ್ಟಿದೆಪ್ಪ, ಗುರುತಿಸ್ತಾ ಇಲ್ಲ ಅಷ್ಟೇ. ನಿನ್ನನ್ನು ನೀನು ಶರೀರದ ಜೊತೆ ಗುರುತಿಸ್ಕೊಂಡಿದೀಯಾ, ನಮ್ಮನ್ನು ನಾವು ಮನಸ್ಸಿನ ಜೊತೆ ಗುರುತಿಸ್ಕೊಂಡಿದೀವಿ. ಇದೆಲ್ಲವನ್ನು ಬಿಟ್ಟು ಒಳಗಡೆ ಆ ಶುದ್ಧ ಚೈತನ್ಯ ನಾನೇ ಅಂತ ತಿಳ್ಕೊಂಡಾಗ, ಖಾಲಿ ಮತ್ತೆ ಶೂನ್ಯ ನಾನೇ ಅಂತ ತಿಳ್ಕೊಂಡಾಗ, ಮೋಕ್ಷ ಪಡೆಯುವಂಥದ್ದೇನಿದೆ ಅದು ಆಲ್ರೆಡಿ ಆಗಿದೆ, ಅದಿದೆ, ಆಲ್ರೆಡಿ ಫ್ರೀ. ಯು ಆರ್ ಆಲ್ರೆಡಿ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀನು ಮೋಕ್ಷವನ್ನು ಹೊಂದಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಎಷ್ಟೋ ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಮೋಕ್ಷ ಪಡಿಬೇಕು ಅಂತ. ಎಷ್ಟೋ ಬುದ್ಧಿಸ್ಟ್ ಆಶ್ರಮಗಳಲ್ಲಿ, ಮೊನಾಸ್ಟ್ರೀಸ್ ಪ್ರಪಂಚದಾದ್ಯಂತ ಅವ್ರು ಹೋಗಿ ಕೇಳಿದ್ರೆ ದಿನಗಟ್ಟಲೆ ಕೂತ್ಕೊಳ್ತಾರೆ ಧ್ಯಾನ ಮಾಡಕ್ಕೆ, ಗಮನಿಸ್ತಾ ಗಮನಿಸ್ತಾ ಗಮನಿಸ್ತಾ. ಅವ್ರಿಗೇನ್ ಬೇಕು ಅಂದ್ರೆ, ನಮಗೆ ಮೋಕ್ಷ ಬೇಕು, ನನಗೆ ನಿರ್ವಾಣ, ಅದಕ್ಕೆ ಧ್ಯಾನ ಮಾಡ್ತಾ ಇದ್ದೀನಿ, ನಿರ್ವಾಣ ಬೇಕು ಅದಕ್ಕೆ ಅಂತ ಹೇಳ್ತಾರೆ. ಸೊ ಹೋದ್ರೋಗ್ಲಿ, ಸಿಕ್ಕಿದ್ಯಾ ನಿಮ್ಗೆ ನಿರ್ವಾಣ? ಇಲ್ಲ, ನನಗೆ ಸಿಕ್ಕಿಲ್ಲ, ನನಗದು ಬೇಕು. ಗುರುಗಳು ಏನ್ ಹೇಳ್ತಾರೆ, ಈ ಬೇಕು ಅನ್ನೋದು ಬಿಡೋವರೆಗೂ ನಿರ್ವಾಣ ಅನ್ನೋದು ಸಾಧ್ಯತೆ ಇಲ್ಲ. ಐ ವಾಂಟ್ ಅನ್ನೋದು ಬಿಡೋವರೆಗೂ ಅದು ಸಿಗೋಕೆ ಸಾಧ್ಯ ಇಲ್ಲ. ಯಾಕೆ? ಅದು ಎಲ್ಲಿಂದ ಪಡ್ಕೊಂಬರೋದು ಆಲ್ರೆಡಿ ಮನೆಯೆಲ್ಲ ಇದೆ. ಮನೆಯಲ್ಲಿ ಸೂರ್ಯ ಇಟ್ಕೊಂಡು ಟಾರ್ಚ್ ಹಾಕೊಂಡು ಪ್ರಪಂಚ ಎಲ್ಲ ಸುತ್ತದಂತೆ, ಹಂಗೆ ಏನೋ ಒಳಗಡೆ ಸೂರ್ಯ ಇದ್ದಾನೆ, ಆಚೆ ಕಡೆ ಬೆಳಗ್ಗೋಸ್ಕರ ಓಡಾಡ್ತಾರೆ. ನಮ್ಮಲ್ಲಿ ಎಷ್ಟು ಹೇಳ್ತಾರಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಪ್ರಪಂಚ ಎಲ್ಲ ತುಪ್ಪಕ್ಕೋಸ್ಕರ ಹುಡುಕಾಡಿದ್ರು ಅಂತ. ಆ ಥರ ಆಗೋಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೈರಾಶ್ಯೆ ಬಂಧ ಮೋಕ್ಷೇಚ ನಚ ಚಿಂತಾ ಮುಕ್ತಯೇ ಮಮ. ಇನ್ನ ಕೆಲವು ಜನ ಧ್ಯಾನಿಗಳನ್ನ ಕೇಳಿದ್ರೆ, ಧ್ಯಾನ ಮಾಡೋರನ್ನ, ಈ ಬ್ರಹ್ಮ ಚೈತನ್ಯ ಸ್ಥಿತಿ ಬೇಕು. ಬೇಕು ಅಂತ ಇದ್ರೆ ಗ್ಯಾರಂಟಿ ಸಿಗೋದಿಲ್ಲ. ಇದೊಂದು ಮೂರ್ಖತ್ವ, ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ಡಿಗ್ರಿ ಆಫ್ ಫೂಲಿಶ್ನೆಸ್, ಮೂರ್ಖತನದ ಪರಮಾವಧಿ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಡ್ರಾಪ್ ಇಟ್ ಅಂಡ್ ರಿಲ್ಯಾಕ್ಸ್. ಈ ಕ್ಷಣದಲ್ಲಿ ತ್ಯಜಿಸು, ಅದನ್ನು ಕೂಡ ತ್ಯಜಿಸ್ಬಿಟ್ಟು ನಿನ್ನೊಳಗೆ ನೀನು ಧ್ಯಾನ ಆರಾಮಾಗಿ ವಿಶ್ರಮಿಸು. ಲಯಂಬ್ರಜ ಅಂತಾರಲ್ಲ, ಆ ಥರ ನಿನ್ನೊಳಗೆ ನೀನು ವಿಶ್ರಮಿಸು. ಮುಂದಿನ ಸೂತ್ರ, ಅಂತರ್ವಿಕಲ್ಪ ಶೂನ್ಯಸ್ಯ ಬಹಿಃ ಸ್ವಚ್ಛಂದಚಾರಿಣಃ ಭ್ರಾಂತಸ್ಯೇವ ದಾಶಾಸ್ತಾದೃಶಾ ಏವ ಜಾನತೆ. ಅಂತರ್ವಿಕಲ್ಪ ಶೂನ್ಯಸ್ಯ ಬಹಿಃ ಸ್ವಚ್ಛಂದಚಾರಿಣಃ ಭ್ರಾಂತಸ್ಯೇವ ದಾಶಾಸ್ತಾದೃಶ್ಯ ಏವ ಜಾನತೆ. ನನ್ನ ಆಂತರ್ಯದಲ್ಲಿ ವಿಕಲ್ಪಗಳಿಲ್ಲ, ಬಾಹ್ಯದಲ್ಲಿ ನನ್ನ ಕೃತ್ಯಗಳು ಶುದ್ಧವಾಗಿವೆ, ಸ್ಪಷ್ಟವಾಗಿವೆ, ದ್ವಂದ್ವಗಳಿಂದ ಕೂಡಿಲ್ಲ, ಆದ್ದರಿಂದ ಸ್ವಚ್ಛಂದವಾಗಿ ವಿಹರಿಸುತ್ತೇನೆ, ಭ್ರಾಂತಿಯ ಸ್ಥಿತಿಯಲ್ಲಿರುವಂತೆ ಇರುತ್ತೇನೆ. ಇಂತಹ ನನ್ನನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು? ನನ್ನಂತೆಯೇ ನನ್ನ ಸ್ಥಿತಿಯಲ್ಲಿರುವವರು ಮಾತ್ರ ನನ್ನನ್ನು ತಿಳಿಯಬಲ್ಲರು ಅಂತ ಹೇಳ್ತಾ ಇದ್ದಾರೆ. ನಮ್ಮೊಳಗೆ ಏನಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ? ಇದಕ್ಕೆ ಹೇಳ್ತಾ ಇದೆ, ಒಳಗಡೆ ಏನಾಗ್ತಾ ಇದೆ ಗಮನಿಸ್ತಾ ಇದೆ. ನಮ್ಮೊಳಗಡೆ ಎಷ್ಟೋ ದ್ವಂದ್ವಗಳು ಹೇಳ್ತಾ ಇದೆ, ಆಯ್ಕೆಗಳು, ಚಾಯ್ಸ್ ಹೇಳ್ತಾ ಇದೆ. ಇದು ಆರಿಸ್ತೀವಿ, ಅದನ್ನು ಚೂಸ್ ಮಾಡ್ತೀವಿ, ಇದನ್ನು ಚೂಸ್ ಮಾಡ್ತೀವಿ, ಅದನ್ನ ಆಯ್ಕೆ ಮಾಡ್ತೀವಿ. ಒಳಗಡೆ ಗುಣಾಕಾರ, ಭಾಗಾಕಾರ, ಕೂಡುವುದು, ಭಾಗಿಸುವುದು ಎಲ್ಲ ನಡೀತಾ ಇದೆ ಒಳಗೆ. ಇದನ್ನ ಬಯಸ್ತೀವಿ, ಅದನ್ನ ಬಯಸ್ತೀವಿ. ಇದು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಆರ್ ಯು ಆಲ್ ವಿತ್ ಮೀ? ಇದು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ. ಅದಕ್ಕೆ ಅಂತರ್ವಿಕಲ್ಪ ಶೂನ್ಯಸ್ಯ. ಅದಕ್ಕೆ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿ ಈ ರೀತಿಯಾದ ಘರ್ಷಣೆಗಳು ಯಾವುದೂ ಇಲ್ಲ, ಯಾವುದೇ ರೀತಿಯ ಆಯ್ಕೆಗಳಿಲ್ಲ, ಏನೂ ಇಲ್ಲ, ಖಾಲಿ ಆ ಶೂನ್ಯದಲ್ಲಿ ಇದೀನಿ ನಾನು. ಬಹಿಃ ಸ್ವಚ್ಛಂದ ಚಾರಿಣ. ಒಳಗಡೆ ಅಂತರ್ವಿಕಲ್ಪ ಶೂನ್ಯಸ್ಯ, ಒಳಗಡೆ ಈ ಸ್ಥಿತಿ ಇದೆ, ಆಚೆ ಕಡೆ ಬಹಿಃ ಸ್ವಚ್ಛಂದ ಚಾರಿಣ.
ಏನ್ ಒಳಗಡೆ ನಾನು ಮಾಡುವಂತ ಕೆಲಸದಾಗ್ಲಿ ಎಷ್ಟು ಅದರಲ್ಲಿ ಶುದ್ಧತೆ ಇದೆ, ಒಂದು ಕ್ಲಾರಿಟಿ ಇದೆ, ಮತ್ತೆ ಒಂದು ಪರ್ಫೆಕ್ಷನ್. ಒಳಗಡೆ ಯಾವುದೇ ದ್ವಂದ್ವಗಳಿಲ್ಲ, ಯಾವುದೇ ಘರ್ಷಣೆ ಇಲ್ಲ. ಮಾಡುವಂತ ಕೆಲಸದಲ್ಲೂ ಕೂಡ ಯಾವುದೇ ರೀತಿಯ ಘರ್ಷಣೆ ಇಲ್ಲ, ಶುದ್ಧವಾಗಿದೆ ಆಲೋಚನೆ ಮಾಡುವಂತ ಕೆಲಸದಲ್ಲಿ. ಕಾಯ ವಾಚ ಮನಸ, ಇದು ಮೂರು ಪ್ಯೂರ್ ಆಗಿದೆ, ಶುದ್ಧವಾಗಿದೆ ಇದು ಹೇಳ್ತಾ ಇದ್ದಾರೆ. ಕೆಲವ್ರು ನೋಡಿ ಮಾಡುವಂತ ಕೆಲಸ ಶುದ್ಧವಾಗಿ ಮಾಡ್ಬಿಡ್ತಾರೆ, ಆದ್ರೆ ಆಲೋಚನೆಯಲ್ಲಿ ಕನ್ಫ್ಯೂಷನ್ ಇರುತ್ತೆ. ಕೆಲವ್ರಿಗೆ ಇಲ್ಲಿ ಶುದ್ಧತೆ ಇರುತ್ತೆ, ಮಾಡುವಂತ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸ್ವಚ್ಛಂದ ಸ್ವಚ್ಛಂದ ಚಾರಿಣ ಅಂದ್ರೆ ಏನು? ಆ ಸ್ವಚ್ಛಂದವಾಗಿ ಕೆಲವರು ಆಚೆ ಕಡೆ ವ್ಯವಹಾರ ಮಾಡ್ತಾ ಇರ್ತಾರೆ, ಆದ್ರೆ ಒಳಗಡೆ ಘರ್ಷಣೆಗಳು ನಡೀತವೆ. ಸೊ ಇದು ಇನ್ನೊಂದ್ ತರನೂ ಆಗಕ್ಕೆ ಸಾಧ್ಯ ಇದೆ. ಕೆಲವರು ಆಚೆ ಕಡೆ ತುಂಬಾ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಒಳಗಡೆ ಇದಾಗಿರ್ತಾರೆ. ಸೊ ಇನ್ ಕೆಲವರು ನಾ ತುಂಬಾ ಆಧ್ಯಾತ್ಮಿಕ ವ್ಯಕ್ತಿ, ಒಳಗಡೆಯಿಂದ ತುಂಬಾ ಶುದ್ಧವಾಗಿದ್ದೀನಿ ಅಂತ ಅನ್ಕೊಂಡು ಮತ್ತೆ ಸಿಕ್ಕಿದೆಲ್ಲ ಮಾಡ್ತಾ ಇರ್ತಾರೆ. ನನ್ನ ಮನಸ್ಸಿಗೆ ತೋಚಿದ್ದೆಲ್ಲ ಮಾಡ್ತೀನಿ. ಕೆಲವು ಎಕ್ಸಾಂಪಲ್ಸ್ ಎಲ್ಲ ಇದೆ, ಅದನ್ನ ಗುರುಗಳು ಇಲ್ಲಿ ಅದ್ರ ಬಗ್ಗೆ ಹೇಳಕ್ ಹೋಗಿಲ್ಲ. ಬಹಿರ್ಸ್ವಚ್ಛಂದ ಚಾರಿಣ ಅಂತರ್ವಿಕಲ್ಪ ಶೂನ್ಯಸ್ಯ, ಒಳಗಡೆ ಯಾವುದೇ ರೀತಿಯ ದ್ವಂದ್ವ ಇಲ್ಲ ನನಗೆ. ನೋಡಿ, ಅದಕ್ಕೆ ಗುರುಗಳು ಧ್ಯಾನ ಮಾಡಿ ಯಾಕೆ ಹೇಳ್ತಾರೆ ಅಂದ್ರೆ, ಎಲ್ಲ ದ್ವಂದ್ವಗಳಿಂದ ಆಚೆ ಬರ್ತೀವಿ ನಾವು, ಎಲ್ಲ ವಿಕಲ್ಪಗಳಿಂದ ಆಚೆ ಬರ್ತೀವಿ ನಾವು. ಧ್ಯಾನ ಮಾಡಿದಾಗ ಗಮನಿಸಿದಿರ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿ ಅನ್ಸತ್ತಲ್ಲ. ಧ್ಯಾನ ಮಾಡಿದಾಗ, ಸುದರ್ಶನ ಕ್ರಿಯೆ ಮಾಡಿದಾಗ ಎಷ್ಟು ಶುದ್ಧವಾದ ಒಂದು ಪ್ಯೂರಿಟಿ ನಾವು ಅನುಭವಿಸ್ತಾ ಇರ್ತೀವಿ ಒಳಗಡೆಯಿಂದ. ಭ್ರಾಂತ ಸೇವಾ ದಶಾಸ್ತಾಸ್ಥ ದೃಶ ಏವ ಜಾನತೆ. ಈ ರೀತಿಯಾದ ಸಾಕ್ಷಾತ್ಕಾರವನ್ನು ಹೊಂದಿದಂತಹ ಒಬ್ಬ ಮಹಾತ್ಮರನ್ನ ಯಾರ ಕೈಲಿ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಯಾರ ಕೈಲಿ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಆತರ ಇರೋರು ಒಬ್ರು ಬರ್ಬೇಕು ಅರ್ಥ ಮಾಡ್ಕೊಳಕ್ಕೆ. ಒಬ್ಬ ಎನ್ಲೈಟನ್ನ ಬಗ್ಗೆ ಗೊತ್ತಿರೋ ಇನ್ನೊಬ್ಬ ಸಾಕ್ಷಾತ್ಕಾರ ಹೊಂದಿದವ್ರಿಗೆ ಗೊತ್ತಿರುತ್ತೆ. ನಮ್ಗೆಲ್ಲ ಗೊತ್ತಾಗಲ್ಲ, ಯಾಕಂದ್ರೆ ನಮ್ಗೆ ಆ ಸ್ಥಿತಿ ಗೊತ್ತಿಲ್ವಲ್ಲ. ಗೊತ್ತಿದ್ರು ಸ್ವಲ್ಪ ಯಾವಾಗೋ ಒಂದು ಸ್ವಲ್ಪ ಗ್ಲಿಮ್ಸ್ ಅಷ್ಟೇ. ಆಳವಾದ ಧ್ಯಾನದಲ್ಲಿ ಅಲ್ಲಲ್ಲಿ ಒಂದೊಂದ್ಸರಿ ನಮಗೆ ಈ ಅನುಭವ ಬಂದಿರುತ್ತೆ. 24 ಗಂಟೆನೂ ಅದೇ ಸ್ಥಿತಿಯಲ್ಲಿ ಇರ್ತಾರೆ ಮಹಾತ್ಮರು, ಜ್ಞಾನಿಗಳು, ಸಾಕ್ಷಾತ್ಕಾರ ಹೊಂದಿದವರು. ಸೊ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ನಾವು ಪ್ರಯತ್ನ ಪಡಬಾರ್ದು ಅಂತಾರೆ. ಒಬ್ಬ ಗುರುವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾವೆಲ್ಲ ಲೆಕ್ಕಾಚಾರ ಹಾಕ್ತೀವಿ, ಅದೆಲ್ಲ ತಪ್ಪಾಗ್ಬಿಡುತ್ತೆ. ಅವ್ರ ಬಗ್ಗೆ ಏನೇನು ಲೆಕ್ಕಾಚಾರ ಹಾಕ್ತೀವಲ್ಲ, ಗುರುಗಳ ಬಗ್ಗೆ, ಒಬ್ಬ ಸಾಕ್ಷಾತ್ಕಾರವನ್ನು ಹೊಂದಂತ ಮಹಾತ್ಮರ ಬಗ್ಗೆ ಏನೇನು ಲೆಕ್ಕಾಚಾರ ಮಾಡ್ತೀವಿ ನೋಡಿ, ಅದರ ಆಚೆ ಇರ್ತಾರೆ ಅವ್ರು ಯಾವತ್ತು. ಅದಕ್ಕನ್ನ ದೊಡ್ಡದಾಗಿರ್ತಾರೆ ಅವರು. ನಮ್ಮ ಮನಸ್ಸು ಸಣ್ಣ ಮನಸ್ಸು, ಅವರು ವಿಶಾಲವಾದ ಮನಸ್ಸು. ಅದು ಆಕಾಶವೇ ಒಂದು ಶರೀರ ರೂಪ ತಗೊಂಬಂದ್ರೆ, ಆಕಾಶವೇ ಒಂದು ಶರೀರ ರೂಪ ತಗೊಂಬಂದ್ರೆ ಗುರುಗಳದು. ಓಕೆ, ನಮ್ಮ ಎಲ್ಲ ಗುಣಾಕಾರಗಳು, ಭಾಗಾಕಾರಗಳು ಅರ್ಥ ಮಾಡ್ಕೊಳ್ಳೋದು, ಅಭಿಪ್ರಾಯಗಳು ಏನೋ ಅವ್ರ ಬಗ್ಗೆ ಒಂದು ಊಹೆಗಳು ಎಲ್ಲ ಹೊಡೆದೋಗ್ಬಿಡುತ್ತೆ, ಏನ್ ಪ್ರಯೋಜನ ಇಲ್ಲ. ಅವ್ರನ್ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಆ ರೀತಿಯಾದ ಇನ್ನೊಬ್ರು ಬಂದ್ರೇನೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಆ ಒಳಗಿನ ಖಾಲಿ ಮತ್ತೆ ಶೂನ್ಯತ್ವವನ್ನ ಕೆಲವ್ರು ಏನ್ ಮಾಡ್ತಾರೆ, ಅವ್ರನ್ನ ಹುಚ್ಚರು ಅಂತಾರೆ, ಭ್ರಾಂತರು ಅಂತಾರೆ. ಬಟ್ ಅವ್ರು ಭ್ರಾಂತರಲ್ಲ, ಯಾಕಂದ್ರೆ ನಮಗ್ ಗೊತ್ತಿಲ್ವಲ್ಲ, ನಮಗ್ ಅರ್ಥ ಆಗ್ತಾ ಇಲ್ಲ ಆ ಸ್ಥಿತಿ ಏನು ಅಂತ, ನಾವು ಅನುಭವಿಸಿಲ್ವಲ್ಲ. ಅದೇ ನಿರಂತರವಾದ ಒಂದು ಒಳಗಿನ ಒಂದು ಆನಂದವನ್ನ ನಾವು ಅನುಭವಿಸಿಲ್ವಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ, ದೇ ಮೈ ವಾಕ್ ಆಸ್ ದೋ ದೇ ಆರ್ ಕನ್ಫ್ಯೂಸ್ಡ್. ಅವರು ಒಂಥರ ಭ್ರಾಂತಿಯಲ್ಲಿ ಇದ್ದಂಗೆ ನಡೀತಾರೆ. ಸೊ ಅವ್ರು ನೋಡುವಂತ ದೃಷ್ಟಿ ಆ ತರ ಇರುತ್ತೆ. ಬಟ್ ಅವ್ರನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಆ ಸಾಕ್ಷಾತ್ಕಾರ ಹೊಂದಿದಂತವ್ರಿಗೆ ಗೊತ್ತಾಗ್ತದೆ ಅವ್ರ ಬಗ್ಗೆ, ಆ ಸ್ಥಿತಿ ಗೊತ್ತಾಗ್ತದೆ. ಯಾವಾಗ ನಾವು ಒಳಗಡೆಯಿಂದ ಖಾಲಿ ಮತ್ತೆ ಶೂನ್ಯತ್ವ, ಆ ಪೊಳ್ಳನ್ನ ಒಂದು ಆಕಾಶ ಸ್ಥಿತಿಯನ್ನು ಅನುಭವಿಸ್ತೀವೋ, ಆ ಒಂದು ಖಾಲಿ ಮತ್ತೆ ಶೂನ್ಯತ್ವನ್ನ, ಆವಾಗ ನಮ್ಗೆ ಅವರು ಅರ್ಥ ಆಗ್ತಾರೆ. ಸೊ ಇಲ್ಲಿ ಜನಕ ಮಹಾರಾಜರ ಒಂದು ವಿಶೇಷತೆ ಏನು ಅಂದ್ರೆ, ಪ್ರಶ್ನೆಗಳು ಕೇಳ್ತಾ ಇಲ್ಲ ಅವರು, ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಅವ್ರಿಗಾದ ಅನುಭವಗಳನ್ನ ಅವ್ರ ಗುರುಗಳಾದ ಅಷ್ಟಾವಕ್ರ ಮಹರ್ಷಿಗಳ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ದೀರಲ್ಲ, ಆರ್ ಯು ಆಲ್ ವಿತ್ ಮೀ? ಅವ್ರಿಗಾದ ಅನುಭವಗಳನ್ನ ಅಷ್ಟಾವಕ್ರ ಮಹರ್ಷಿಗಳ ಹತ್ರ ಅವರು ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ.
ಎಷ್ಟೋ ಸರಿ ಗುರುಗಳು ಇಲ್ಲಿ ಹೇಳ್ತಾರೆ ನೋಡಿ, ಈ ಪ್ರಶ್ನೆಗಳನ್ನ ನಾವು ಗುರುಗಳಿಗೆ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತೀವಿ, ಆದ್ರೆ ಉತ್ತರಗಳನ್ನ ಕೇಳುವಂತ ಒಂದು ತಾಳ್ಮೆ ಇರೋದಿಲ್ಲ ನಮ್ಮ. ಅದನ್ನ ಜೀರ್ಣ ಎದುರುಗಡೆ ಒಂದು ಅದ್ಭುತವಾದ ಒಂದು ಶಕ್ತಿ ನಿಂತ್ಕೊಂಡಿರುತ್ತೆ ಗುರುವಿನ ರೂಪದಲ್ಲಿ ಬಂದು, ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ನಮ್ಗೆ. ಆ ಒಂದು ಇರುವಿಕೆ, ಆ ಗುರುವಿನ ಒಂದು ಶಕ್ತಿಯನ್ನ, ದ ವೆರಿ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಆ ಒಂದು ಇರುವಿಕೆ, ಅವರ ಒಂದು ದೃಷ್ಟಿ, ಆ ಒಂದು ಇರುವಿಕೆ, ಅವರ ಮಾತುಗಳು, ಹ ಅವ್ರ ಬರೀ ಖಾಲಿ ಮಾತುಗಳಲ್ಲ ಅದು, ಅಥವಾ ಆ ದೃಷ್ಟಿ ಇದೆಯಲ್ಲ, ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳೋದು ಸಾಮಾನ್ಯವಾದ ದೃಷ್ಟಿ ಅಲ್ಲ ಅದು. ಮತ್ತೆ ಸುಮ್ಮನೆ ಆ ತರ ಈ ತರದ ಒಂದು ಇರುವಿಕೆ ಅಲ್ಲ ಅದು. ಇಟ್ಸ್ ನಾಟ್ ಎ ಎಂಟಿ ಪ್ರೆಸೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಹಿಂದೆ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ. ಒಂದು ಸಂಪತ್ತೇ ನಮಗೆ ಸಿಕ್ಕದಂಗೆ, ಗುರು ಸಿಕ್ಕಿದ್ರೆ ಒಂದು ಸಂಪತ್ತೇ ನಮಗೆ ಸಿಕ್ಕದಂಗೆ. ನಮ್ಮೊಳಗೆ ಅವರು ಕಣ್ಣು ಬಿಟ್ಟು ಹಿಂಗ್ ನೋಡ್ತಾರಲ್ಲ ಗುರುಗಳು, ನಮ್ಮೊಳಗೆ ಏನೋ ಒಂದನ್ನ ಪ್ರಚೋದನೆ ಮಾಡ್ತಾರೆ. ಅವರು ಸುಮ್ಮನೆ ಬಿಡೋದಿಲ್ಲ. ಅವ್ರೇನು ಮಾತಾಡಬೇಕಾಗಿಲ್ಲ. ಆ ರೀತಿಯ ಸಾಕ್ಷಾತ್ಕಾರವನ್ನು ಹೊಂದಿದಂತ ಮಹಾತ್ಮರು ಏನು ಮಾತಾಡಬೇಕಾಗಿಲ್ಲ. ನಮ್ಮೊಳಗಡೆ ಒಂದು ಪ್ರಕಾಶತೆಯನ್ನ, ಒಂದು ಬೆಳಕನ್ನ ಪ್ರಚೋದನೆ ಮಾಡಿಬಿಟ್ಬಿಡ್ತಾರೆ ಅವರು. ನಮ್ಮೊಳಗಡೆ ಹೊಸ ಹೊಸ ಜ್ಞಾನದ ಬೀಜಗಳನ್ನು ಬಿತ್ತುತ್ತಾರೆ ನಮ್ಮೊಳಗೆ. ಅದು ಮೊಳಕೆ ಹೊಡೆಯುವಂಗೆ ಮಾಡ್ತಾರೆ. ನನ್ನ ಮಾತುಗಳಲ್ಲ, ದಯವಿಟ್ಟು ಗುರುಗಳು ಹೇಳುವಂತ ಮಾತುಗಳು ಇವೆಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದನ್ನ ನಾವು ಗಮನಿಸೋದಿಲ್ಲ. ಗುರುವಿನ ಸಾನ್ನಿಧ್ಯದಲ್ಲಿ ಇದನ್ನೆಲ್ಲ ಗಮನಿಸೋದಿಲ್ಲ. ಇದನ್ನ ನಾವು ಗ್ರಹಿಸುವುದಿಲ್ಲ. ಇದನ್ನ ಜೀರ್ಣ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಬಾರದೇ ಇರೋ ಪ್ರಶ್ನೆಗಳನ್ನು ಕೇಳಿ ಏನೋ ಸುಮ್ಮನೆ ಮೇಲ್ಮೈಯಲ್ಲಿ ಗುರುವಿನ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಎಂತ ಅದ್ಭುತವಾದ ಮಾತು ಹೇಳಿ ನೋಡಿ. ಸುಮ್ಮನೆ ಮೇಲ್ಮೈಯಲ್ಲಿ ಗುರುವಿನ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ನಾವು. ಸೊ ಎಷ್ಟೋ ಸಾರಿ ಪ್ರಶ್ನೆಗಳು ಕೇಳ್ತಾರೆ, ಗುರುಗಳು ಕೇಳ್ತಾರೆ, ಇನ್ನ ನಿನ್ಗೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ. ನಾನು ಒಂದ್ಸರಿ ಉತ್ತರ ಕೊಟ್ರೆ ಪ್ರಶ್ನೆಗಳೇ ಇಲ್ಲದೆ ಅಂತ ಆ ಸ್ಥಿತಿಗೆ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗುರುಗಳಿಗೆ. ಪ್ರಶ್ನೆಗಳೇ ಇಲ್ಲದೆ ಇರುವಂತ ನಾ ಆ ತರ ಉತ್ತರ ಕೊಡ್ತೀನಿ ನಾನು. ಒಂದ್ಸರಿ ಉತ್ತರ ಕೊಟ್ರೆ ಮತ್ತೆ ಅವರಿಗೆ ಪ್ರಶ್ನೆಗಳು ಹೇಳಬಾರದು ಮನಸ್ಸಿನಲ್ಲಿ, ಆ ರೀತಿಯಾದ ಉತ್ತರವನ್ನು ಕೊಡ್ತೀನಿ. ಅವ್ರಿಗೆ ಮನಸ್ಸಿನಲ್ಲಿ ಹತ್ರ ಆ ಸಾಕ್ಷಾತ್ಕಾರ ಹೊಂದಿದಂತ ಶಕ್ತಿಯ ಹತ್ತಿರ, ಗುರುವಿನ ಹತ್ರ ಬಂದಾಗ ಇರೋ ಪ್ರಶ್ನೆಗಳೆಲ್ಲ ಹಂಗೆ ಕರ್ಗೋಗ್ಬಿಡತ್ತೆ. ಇದೆಲ್ಲ ನಮ್ಗೆ ಅನುಭವ ಆಗಿದೆಯಲ್ಲ. ಎಷ್ಟೋ ಸರಿ ಗುರುಗಳ ಪರಮಾತ್ಮ ಮುಂದೆ ಹೋಗಿ ನಿಂತ್ಕೊಂಡಾಗ ಮಾತಾಡಕ್ ಕೂಡ ಆಗಲ್ಲ ಎಷ್ಟೋ ಸರಿ. ಇದೆಲ್ಲ ನಮ್ಗೆ ಅನುಭವ ಆಗಿದೆ. ಸೊ ಇದೆಲ್ಲ ಬಿಟ್ಬಿಟ್ಟು ಆದ್ರೂ ಪ್ರಶ್ನೆಗಳು ಕೇಳ್ತಾರೆ, ಇದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ. ಅದಕ್ಕೆ ವಿಶ್ರಮಿಸಿ, ಒಂದು ವಿಶ್ವಾಸ ಇಟ್ಕೊಳ್ಳಿ, ನಿಮ್ಮನ್ನು ನಾನು ನೋಡ್ಕೊಳ್ತೆ. ಯು ಹ್ಯಾವ್ ಬೀನ್ ಟೇಕನ್ ಕೇರ್. ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲಿದ್ರೂ ಸಹ ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀವಿ. ನೀವು ಏನೇ ಮಾಡ್ತಾ ಇದ್ರು ಸಹ ನಿಮ್ಮ ಹಿಂದೆ ನಾನಿದ್ದೀನಿ, ನೋಡ್ಕೊಳ್ತಾ ಇದ್ದೀನಿ. ಆಶೀರ್ವಾದಕ್ಕೆ ನೀವು ಕೇಳೋದು ಕೂಡ ಬೇಕಾಗಿಲ್ಲ ನನ್ನ ಹತ್ರ. ಡೋಂಟ್ ಈವನ್ ಆಸ್ಕ್ ಫಾರ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೇಳೋದು ಕೂಡ ಬೇಕಾಗ್ತಾ ಇಲ್ಲ. ನೀವು ಬೇಕಾಗಿಲ್ಲ ಅದನ್ನ. ನಾನು ಒಂಥರ ಬ್ಲ್ಯಾಂಕ್ ಚೆಕ್ ತರ ಕೊಟ್ಬಿಟ್ಟಿದ್ದೀನಿ. ನೀವು ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಈ ಆಶೀರ್ವಾದವನ್ನು. ಯೂಸ್ ದೆಮ್ ಫಾರ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ನಿಮ್ಮ ಹಿಂದೆ ಒಂದು ಶಕ್ತಿ ಇದೆ, ನಿಮ್ಮನ್ನು ನೋಡ್ಕೊಳ್ತಾ ಇದೆ ಅಂತ ಒಂದು ನಂಬಿಕೆ ಇಟ್ಕೊಳ್ಳಿ. ಇಷ್ಟೆಲ್ಲ ಭರವಸೆ ಕೊಟ್ಟ ಮೇಲೆ ಇನ್ನು ಪ್ರಶ್ನೆಗಳೆಲ್ಲಿಂದ ಬರುತ್ತೆ ತಲೆಯಲ್ಲಿ? ಎಲ್ಲ ಪ್ರಶ್ನೆಗಳನ್ನ ಅಲ್ಲೇ ಬಿಟ್ಬಿಡಿ. ಅಲ್ಲ, ನಾನು ಇದನ್ನೆಲ್ಲ ಪ್ರೋತ್ಸಾಹ ಮಾಡೋದಿಲ್ಲ. ಐ ಆಮ್ ನಾಟ್ ಎನ್ಕರೇಜಿಂಗ್ ದೆಮ್. ಐ ಆಮ್ ನೋ ಲಾಂಗರ್ ಎನ್ಕರೇಜಿಂಗ್ ದೆಮ್. ಇಲ್ಲಾಂದ್ರೆ ಇದಕ್ಕೆ ಕೊನೆಯಲ್ಲಿ ಪ್ರಶ್ನೆಗಳು ಕೇಳೋದಕ್ಕೆ ಯಾಕೆ ಕೆಲಸಕ್ಕೆ ಬಾರದೆ ಚಿಕ್ಕ ಚಿಕ್ಕ ವಿಷಯದ ಪ್ರಶ್ನೆಗಳೆಲ್ಲ, ಇದ್ಯಾಕೆ ಹಂಗೆ, ಅದ್ಯಾಕೆ ಹಂಗೆ, ಇದೆಲ್ಲ ಬಿಟ್ಟು ವಿಶ್ರಮಿಸಿ ಇದು ಹೇಳ್ತಾ ಇದ್ದಾರೆ ಗುರುಗಳು. ಸೊ ಇಲ್ಲಿಗೆ ಜನಕ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ, ಆ ಒಂದು ಅನುಭವಗಳಿಗೆಲ್ಲ ಅದನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಅನುಭವಗಳು ಗುರುವಿನ ಜೊತೆ ಒಂದು ಸಂಬಂಧ. ಒಂದೇ ಒಂದು ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಜನಕರು ನೋಡಿ. ತುಂಬಾ ಪ್ರಶ್ನೆಗಳು ಕೇಳಲಿಲ್ಲ. ಅರ್ಜುನ ಕೃಷ್ಣನಿಗೆ ಕೇಳಿದಂಗೆ ಒಂದೇ ಒಂದು ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯ. ಜ್ಞಾನ ಅಂದರೆ ಏನು, ಮುಕ್ತಿ ಹೇಗೆ ಸಿಗತ್ತೆ, ವೈರಾಗ್ಯಂ ಕಥಂ ಆಪ್ನೋತಿ ತನ್ಮೇ ಬ್ರೂಹಿ
ಹಾ ಪ್ರಭು, ಅದು ಒಂದೇ ಒಂದು ಪ್ರಶ್ನೆ ಕೇಳಿದ್ದು. ಅಷ್ಟು ಪ್ರಶ್ನೆಗೆ ಇಷ್ಟು ಜ್ಞಾನ. ಒಂದೇ ಒಂದು ಪ್ರಶ್ನೆ ಜನಕ ಮಹಾರಾಜರು ಕೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ, ಮೊದಲನೇ ಅಧ್ಯಾಯದಲ್ಲಿ. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಲ್ಲ ನಮ್ಗೆಲ್ಲ? ಅವಾಗ ಕೇಳಿದ್ದವ್ರು. ಹ್ಮ್. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯ- ಪ್ರಶ್ನೆಗಳು ಕೇಳ್ತಾರೆ, ಉತ್ತರವನ್ನು ಕೇಳುವಂತಹ ವ್ಯವಧಾನ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಅದಕ್ಕೆ ಉತ್ತರ ಹೇಳೋಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ರೆಡಿ ಮಾಡ್ಕೊಂಡಿರ್ತಾರೆ. ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, 15 ಪ್ರಶ್ನೆ ಕೇಳ್ತಾರೆ. ಅದು ಹಾಗೆ ಹೋಗಿ ಹೋಗಿ ಈಗ 106 ಪ್ರಶ್ನೆಗಳು ತಲೆಯಲ್ಲಿ. ಎಲ್ಲಕ್ಕೂ ಉತ್ತರ ಹೇಳಿದ್ರೆ, ಈ ಎಲ್ಲ ಪ್ರಶ್ನೆಗಳನ್ನ ಒಂದ್ ಕಡೆ ಕೂಡ ಹಾಕಿದ್ರೆ ಇವ್ರಿಗೆ ಬರ್ಬೇಕಾಗಿಂತ ಉತ್ತರ ಅದ್ರೊಳಗಡೆನೆ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅದ್ರೊಳಗಡೆನೆ ಉತ್ತರ ಸಿಗ್ತಾ ಇದೆ. ಹ? ಆ ಉತ್ತರ ನನ್ನ ಬಾಯಿಂದ ಬರಬೇಕು ಅಂತ ಬೇರೆ ಬಯಸ್ತಾರೆ. ಓ, ನಾನು ಅನ್ಕೊಂಡಂತ ಉತ್ತರ ಗುರುಗಳ ಬಾಯಿಂದ ಬಂತು ಅಂತ ಒಂದು ಏನೋ ಒಂದು ಸೀಲ್, ಅದ್ರ ಮೇಲೆ ಒಂದು ಮುದ್ರೆ ಒತ್ತಬೇಕು ಅದಕ್ಕೆ. ಅವಾಗ ಅವ್ರಿಗೆ ಅದ್ರ ಮೇಲೆ ಆತ್ಮವಿಶ್ವಾಸ ಬರುತ್ತೆ, ಅವಾಗ ಅವ್ರಿಗೆ ಸಂತೋಷ ಆಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಇದು ಹೇಳ್ತಾ ಬರ್ತಾರೆ ನೋಡಿ. ಹ್ಮ್. ಹ್ಮ್. ಅರ್ಜುನ ಕೊನೆಯವರೆಗೂ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದ. ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಾಕಾಗಿ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೇನಪ್ಪ, ಮುಗಿಸಿದ್ದೇನೆ, ನಿನ್ಗೇನ್ ಬೇಕೋ ಅದು ಮಾಡು. ಹ? ಮತ್ತೆ ನಿನ್ನಿಷ್ಟ, ನೀನೇನ್ ಬೇಕೋ ಅದು ಯೋಚನೆ ಮಾಡು ಅಂತ ಒಂದು ಆಪ್ಷನ್ ಕೊಡ್ತಾನೆ ಅರ್ಜುನನಿಗೆ ಕೃಷ್ಣ. ಆಗ ಸರಿ ಸರಿ, ನೀನೇನು ಹೇಳ್ತೀಯ ಹೇಳು, ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಎಷ್ಟೋ 18 ಅಧ್ಯಾಯ ಹಿಡೀತು ಅರ್ಜುನನ್ ಕನ್ವಿನ್ಸ್ ಮಾಡಕ್ಕೆ. 700 ಶ್ಲೋಕ ಹೇಳಬೇಕಾಯ್ತು ಕೃಷ್ಣ ಪರಮಾತ್ಮ. ವಿಧ ವಿಧವಾಗಿ ಒಂದೊಂದ್ ಸರಿ ಒಂದೊಂದ್ ತರ ಹೇಳ್ತಾನೆ. ಕೃಷ್ಣನಿಗೆ ಹೇಳ್ತಾನೆ ಅರ್ಜುನ, ಅಲ್ಲಪ್ಪ, ಒಂದ್ಸರಿ ನೀನ್ ಕರ್ಮ ದೊಡ್ದು ಅಂತೀಯ, ಕರ್ಮ ಮಾಡು ಅಂತೀಯ. ಜ್ಞಾನ ದೊಡ್ದು ಅಂತೀಯ, ಜ್ಞಾನ ನಿಡ್ಕೊ ಅಂತೀಯ. ಮತ್ತೆ ಇದನ್ ಬಿಟ್ಬಿಟ್ಟು ಸನ್ಯಾಸ ತಗೋ ಅಂತೀಯ. ಇದೆಲ್ಲ ಒಂದಕ್ಕೊಂದು ವಿರೋಧವಾಗಿದೆಯಲ್ಲ, ಎಲ್ಲ ಕನ್ಫ್ಯೂಸ್ಡ್ ಸ್ಟೇಟ್ಗೆ ತಗೊಂಡು ಹೋಗ್ತಾ ಇದೆಯಾ, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ಅರ್ಥ ಆಗ್ತಾ ಇದೆ? ಆ ಕೃಷ್ಣನ್ನ ಎಲ್ರು ಯಾದವರು ಮತ್ತೆ ಅವ್ರ ಕಡೆಯವರೇ, ಅವರ ಸಂಬಂಧಿಕರು, ಸ್ವಂತ ಜೊತೆಯಲ್ಲಿರುವವರೇ, ಮತ್ತೆ ಈ ಕಡೆ ಕೌರವರು, ಪಾಂಡವರು, ಇವರೆಲ್ಲ ಒಬ್ಬ ಮಾಮೂಲಿ ರಾಜಕುಮಾರ ಅಂತಾನೆ ಭಾವಿಸಿದ್ರು. ಯಾರೋ ಕೆಲವರು ಮಾತ್ರ ಆ ಆ ಪರಮಾತ್ಮನೇ ಬಂದು ಮುಂದೆ ನಿಂತ್ಕೊಂಡಿದ್ದಾನೆ ಈ ಅವತಾರದಲ್ಲಿ ಅಂತ ಗೆಲ್ಲುವ್ರಿಗೆ ಮಾತ್ರ ಗೊತ್ತಿತ್ತು. ಅವಾಗ ಕೃಷ್ಣ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ, ಎಲ್ರು ನನ್ನನ್ನು ಒಬ್ಬ ರಾಜಕುಮಾರ ಅಂತ ಅನ್ಕೊಂಡಿದ್ದಾರೆ. ನಾನು ಯಾರಂತ ನೀನ್ ನೋಡು, ನಾನೊಬ್ಬ ವ್ಯಕ್ತಿ ಅಲ್ಲ, ನಾನೊಬ್ಬ ಶಕ್ತಿ, ಮತ್ತು ಖಾಲಿ ಮತ್ತೆ ಶೂನ್ಯವಾದ ಆಕಾಶ ತತ್ವ ನಾನು. ಇಡೀ ವಿಶ್ವ ನನ್ನಲ್ಲಿ ಕಾಣಿಸ್ತಾ ಇದೆ ನೋಡು ಅಂತೇಳಿ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ವಿಶೇಷವಾದ ದೃಷ್ಟಿ ಕೊಡ್ತಾನೆ ಅದಕ್ಕೆ ಅರ್ಜುನನಿಗೆ. ವಿಶೇಷವಾದ ದೃಷ್ಟಿ ಕೊಟ್ಟು, ಏನೋ ಇದನ್ನ ನೀವು ಕೇಳಬೇಕು, ಗುರುಗಳದ ಭಗವದ್ಗೀತೆ ಪುಸ್ತಕ ಒಂದ್ಸರಿ ಯಾವಾಗ ಅದು ಕುತ್ಕೊಳ್ಳೋಣ. ಅದು 13 ಅಧ್ಯಾಯ ಇದೆ. ಗುರುಗಳದ ಭಗವದ್ಗೀತೆ ಇದೆ. ಕೃಷ್ಣನ ಬಗ್ಗೆ ಕೃಷ್ಣನೇ ಹೇಳಿರುವಂತದ್ದನ್ನ ತರ ಒಬ್ಬ ಎನ್ಲೈಟನ್ ಹೇಳಿರೋದು, ಇನ್ನೊಬ್ಬ ಇವಾಗ ಕೇಳ್ತಾ ಇದೆಯಲ್ಲ ಅದೇ ತರಾನೇ. ನೀವು ಅದರಲ್ಲಿ ಗುರುಗಳು ಒಂದೊಂದು ಚಾಪ್ಟರ್ ಇನ್ನೊಂದು ಸ್ಥಿತಿಗೆ ತಗೊಂಡೋಗ್ಬಿಡ್ತಾರೆ. ನಾನು ಎಲ್ಲ ವಿಶ್ವವನ್ನೇ ನನ್ನೊಳಗೆ ಕಾಣ್ತಾ ಇದೆಯಾ ನೀನು ನಾನೇ ವಿಶ್ವ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ. ಅರ್ಥ ಆಗ್ತಾ ಇದೆಯಲ್ಲ? ಅವಾಗ ನೀನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ಕೇಳ್ತಾನೆ ಅರ್ಜುನ ಕೃಷ್ಣನಿಗೆ. ಅದಕ್ಕೆ ಹೇಳ್ತಾನೆ, ಎಲ್ಲರ ಜೊತೆ ನೀನು ಒಳಗಡೆಯಿಂದ ಪ್ರಶಾಂತವಾಗಿದ್ರೆ, ಎಲ್ಲರ ಜೊತೆ ಸಮತ್ವವಾದ ಭಾವವನ್ನು ಹೊಂದಿದ್ರೆ, ಯಾರನ್ನೂ ದ್ವೇಷ ಮಾಡದೇ ಇದ್ರೆ ನಿನ್ನನ್ನು ನಾನು ಪ್ರೀತಿಸ್ತೀನಿ. ಇದು ಹೇಳೋದಿಲ್ಲ ನೀನ್ ಯಾವಾಗ್ಲೂ ನನ್ನ ಜೊತೆಲಿ ಇರ್ತೀಯಲ್ಲ ಅದಕ್ಕೆ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದಿಲ್ಲ ಕೃಷ್ಣ ಅರ್ಜುನನಿಗೆ. ಈ ರೀತಿ ಕ್ವಾಲಿಫಿಕೇಶನ್ಸ್ ಇದ್ರೆ ನಾನು ಅವಾಗ ಪ್ರೀತಿಸ್ತೀನಿ. ಎಷ್ಟೋ ಜನ ನನ್ನ ಪಕ್ಕದಲ್ಲಿ ಇದ್ರು, ನಾನು ಯಾರೋ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ನನ್ನ ಬಗ್ಗೆ ಅವ್ರು ತಿಳ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ಕೃಷ್ಣ ವಿಶ್ವರೂಪ ದರ್ಶನ ಹೇಳ್ತಾನೆ. ಅದಾದ್ಮೇಲೆ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಗುಣಗಳ ಬಗ್ಗೆ. ಇವಾಗ ನಾವೇನು ಸತ್ವ ರಜಸ್ ತಮೋ ಗುಣಗಳು ಇದ್ರ ಬಗ್ಗೆ ಹೇಳ್ತಾನಲ್ಲ, ಅದು ಎಲ್ಲವೂ ಬರುತ್ತೆ ಹೋಗ್ತಾ ಇರತ್ತೆ, ಎಲ್ಲ ಬದಲಾಯಿಸತ್ತೆ. ಸೊ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅರ್ಜುನನಿಗೆ ಇನ್ನ ಕನ್ಫ್ಯೂಷನ್ ಇತ್ತು. ಕೇಳಿಸ್ಕೊತಾ ಇದ್ದೀರಾ? ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅರ್ಜುನನಿಗೆ ಇನ್ನ ಕನ್ಫ್ಯೂಷನ್ ಇತ್ತು.
ಭಗವದ್ಗೀತೆ 10 ಶ್ಲೋಕಗಳಲ್ಲಿ ಮುಗಿಸ್ಬೋದಾಗಿತ್ತು. ಆದರೆ 700 ಶ್ಲೋಕ. ಆದರೆ ನಾವು ಅರ್ಜುನನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಈ ಸ್ಥಿತಿಯಲ್ಲಿ ನಾವೆಲ್ಲ ಹೋಗ್ತೀವಿ. ವಿ ಗೋ ಥ್ರೂ ಆಲ್ ದೀಸ್ ಎಮೋಷನ್ಸ್. ನಮ್ಮ ಪರವಾಗಿ ಅರ್ಜುನ ಇಷ್ಟು ಪ್ರಶ್ನೆಗಳು ಕೇಳಿ ಪರಮಾತ್ಮನಿಂದ ಆ ಜ್ಞಾನ ಆಚೆ ತಗೊಂಬಂದು ಅರ್ಜುನನಿಗೆ ಆ ಒಂದು ಧನ್ಯವಾದನ ಹೇಳಬೇಕು. ಇಲ್ಲಾಂದ್ರೆ 700 ಶ್ಲೋಕಗಳು ಬರ್ತಾ ಇತ್ತ ಆಚೆ ಕಡೆ, ಬರ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ 700 ಶ್ಲೋಕಗಳು ಪರಮಾತ್ಮ ಮಾತಾಡಬೇಕಾಗಿ ಬಂತು. ಕೊನೆಯಲ್ಲಿ ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಬಿಟ್ಬಿಡಯ್ಯ, ಎಲ್ಲವನ್ನು ಬಿಟ್ಟು ನನಗೆ ನೀನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ, ಎಲ್ಲ ಬಿಟ್ಬಿಟ್ಟು ನನಗೆ ಶರಣಾಗ್ಬಿಡು, ನಾನು ನೋಡ್ಕೊಳ್ತೀನಿ. ಆವಾಗ ಅರ್ಜುನ ದಾರಿ ಬಿಡು ಅಂತ. ಆದ್ರೆ ಜನಕ ಮಹಾರಾಜರ ವಿಷಯ ಆತರ ಅಲ್ಲ. ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಗ್ಲಾನ್ಸ್, ಒಂದು ಅಷ್ಟಾವಕ್ರ ಮಹರ್ಷಿಗಳ ಒಂದೊಂದು ಪದರನೇ ಬಿಡಿಸ್ತಾ ಬಿಡಿಸ್ತಾ ಜ್ಞಾನ ಕೊಡ್ತಾ ಅವರಿಗೆ ಜನಕ ಮಹಾರಾಜರನ್ನ ವಿವರಿಸ್ತಾ ಒಂದೊಂದು ಹೆಜ್ಜೆನೆ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಅರ್ಥ ಆಗ್ತದೆ? ಅದಕ್ಕೆ ನೋಡಿ, ಜನಕ ಮಹಾರಾಜರು ಆ ಜ್ಞಾನವನ್ನು ಕೇಳ್ತಾ ಇದ್ದಾಗ ಅಹೋ 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 ಅಂತ ಆಶ್ಚರ್ಯದಿಂದ ಉದ್ಗಾರ ಮಾಡಕ್ ಶುರು ಮಾಡ್ತಾರೆ. ಅರ್ಥ ಆಗ್ತಾ ಇದೆ? ಒಂದೇ ಒಂದು ಪ್ರಶ್ನೆಗೆ ಅಷ್ಟಾವಕ್ರ ಮಹರ್ಷಿಗಳು ಕೊಟ್ಟಂತಹ ಒಂದು ಉತ್ತರಗಳಿದೆ ನೋಡಿ, ಜನಕ ಮಹಾರಾಜರನ್ನ ಆಶ್ಚರ್ಯದಿಂದ ಮುಳುಗಿಸ್ಬಿಡುತ್ತೆ ಹಾಗೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಅದ್ಭುತ. ಓಕೆ, ಇವತ್ತಿಗೆ ಅಷ್ಟಾವಕ್ರ ಗೀತೆ ಇಲ್ಲಿಗೆ ಮುಗೀತು. ನಾಳೆ ನೋಡೋಣ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಓಂ ನಮಃ ಶಿವಾಯ. ಜೈ ಗುರುದೇವ್.